ಎಲ್ಲರಿಗೂ ನಮಸ್ಕಾರ. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಇಂದು ಪ್ಯಾರಾಲೀಗಲ್ ಟ್ರೈನಿಂಗ್ ಕಾರ್ಯಕ್ರಮದ ಉದ್ಘಾಟನೆ ಆ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆಯನ್ನ ಮಾಡಿಕೊಂಡಿದ್ದು. ನನ್ನ ಹೆಸರು ಡಾಕ್ಟರ್ ಜಿ ಪುರುಷೋತ್ತಮ್ ಅಂತ ಹೇಳಿ. ನಾನು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತೀನಿ. ಈ ಒಂದು ಪ್ಯಾರಾಲೀಗಲ್ ಟ್ರೈನಿಂಗ್ ಕಾರ್ಯಕ್ರಮ ಕರ್ನಾಟಕದಲ್ಲಿ ಇದೇ ಮೊದಲನೇ ಬಾರಿಗೆ ಯಾರು ಆ ಕಾನೂನಿನ ಬಗ್ಗೆ ತಿಳುವಳಿಕೆಯನ್ನ ಬಯಸ್ತಾರೆ, ಯಾರು ಕಾನೂನು ಪದವಿಯನ್ನ ಪಡ್ಕೊಳ್ಳಕ್ಕೆ ಆಗಿರೋದಿಲ್ಲ, ಆ ಸಂದರ್ಭದಲ್ಲೂ ಸಹ ನಾವೊಂದು ಕಾನೂನು ಕ್ಷೇತ್ರದಲ್ಲಿ ಕಾರ್ಯವನ್ನ ಮಾಡ್ಬೇಕು, ಕೆಲಸವನ್ನ ಮಾಡ್ಬೇಕು. ಆ ರೀತಿಯಾದಂತಹ ಆಸಕ್ತಿ ಯಾರಿಗಿರ್ತದೆ, ಆ ಆ ಒಂದು ಆಸಕ್ತಿ ಉಳ್ಳವರಿಗೆ ಈ ಒಂದು ಕಾರ್ಯಕ್ರಮ, ಈ ಒಂದು ಏನು ತರಬೇತಿ ಕಾರ್ಯಕ್ರಮ ಬಹಳ ಒಂದು ಉಪಯುಕ್ತವಾಗ್ತದೆ ಈ ಒಂದು ಕಾರ್ಯಕ್ರಮ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಸಿದ್ದಲಿಂಗಪ್ಪ ಎಸ್ ಮಿಟ್ಟಲ್ಕೋಡ್ ಅಂತ ಹೇಳಿ, ಇವರು ಕರ್ನಾಟಕ ವಕೀಲರ ಪರಿಷತ್ತು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಸೊ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸೇರ್ಕೊಂಡು ತಮ್ಮನ್ನೆಲ್ಲ ಉದ್ದೇಶಿಸಿ ಈ ಒಂದು ಪ್ಯಾರಾಲೀಗಲ್ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ರೂವಾರಿಯನ್ನ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಧೀಮಂತ ನಾಯಕರು, ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಮತ್ತು ಕಾನೂನು ಸಲಹೆಗಾರರು, ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯ ಮುಖ್ಯ ಕಾನೂನು ಸಲಹೆಗಾರರು ಆಗಿ ಮತ್ತು ಎಲ್ಲಾ ಕಾರ್ಯಕ್ರಮದ ಸಲಹೆಗಾರರಾಗಿ ನಮ್ಮ ಜೊತೆಗೆ ಸಹಕಾರವನ್ನ ನೀಡ್ತಾ, ಜನಸಾಮಾನ್ಯರಲ್ಲಿ ಬಹಳ ಪ್ರಜ್ಞೆಯನ್ನ ಮೂಡಿಸ್ತಾ, ಒಂದು ಪ್ರೀತಿಯ ವಿಶ್ವಾಸವನ್ನ ಗಳಿಸ್ತಾ ಬರ್ತಾ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ನಮ್ಮ ಒಂದು ಪ್ಯಾರಾಲೀಗಲ್ ತರಬೇತಿಯ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಅವರು ಸಹ ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರು ಈ ಪ್ಯಾರಾಲೀಗಲ್ ತರಬೇತಿಯ ನಿಟ್ಟಿನಲ್ಲಿ ತಮಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತಾರೆ. ಯಾಕೆಂತಂದ್ರೆ ಅವರು ಜಿಲ್ಲಾ ಆದಂತ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಮೆಂಬರ್ ಸೆಕ್ರೆಟರಿ ಆಗಿ ಕೆಲಸವನ್ನ ಮಾಡಿರ್ತಾರೆ. ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೆಂಬರ್ ಸೆಕ್ರೆಟರಿ ಆದಂತ ಒಂದು ಸಂದರ್ಭದಲ್ಲಿ ನೂರಾರು ಜನರಿಗೆ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಸಹ ನೀಡಿರ್ತಾರೆ. ಅವರಿಗೆ ಮಾರ್ಗದರ್ಶನವನ್ನ ನೀಡಿರ್ತಾರೆ. ಹೇಗೆ ಈ ಒಂದು ಕಾನೂನಿನ ಕ್ಷೇತ್ರದಲ್ಲಿ ಹೇಗೆ ಕಾರ್ಯವನ್ನು ನಿರ್ವಹಿಸಬಹುದು, ಹೇಗೆ ತಮ್ಮನ್ನ ತಾವು ಈ ನ್ಯಾಯಾಲಯದ ಪ್ರಕರಣಗಳಲ್ಲಿ ಮತ್ತು ನ್ಯಾಯಾಲಯದ ಅಥವಾ ಕಾನೂನಿನ ಅರಿವನ್ನ ಮೂಡಿಸೋ ಒಂದು ನಿಟ್ಟಿನಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೋಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಅವರು ಮಾರ್ಗದರ್ಶನವನ್ನ ಸಹಸ್ರಾರು ಜನರಿಗೆ ನೀಡಿದಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಅವರು ಈ ಒಂದು ಪ್ಯಾರಾಲೀಗಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಜನಸಾಮಾನ್ಯರಿಗೆ ನಾವು ಒಂದು ಅವಕಾಶವನ್ನ ಕೊಡೋಣ. ಯಾರ್ಯಾರು ನಿರುದ್ಯೋಗ ಹೊಂದಿರ್ತಾರೆ, ಸೊ ನಿರುದ್ಯೋಗಿಗಳಿರ್ತಾರೆ, ಅವ್ರಿಗೆ ಈ ಒಂದು ಪ್ಯಾರಾಲೀಗಲ್ ತರಬೇತಿ ಕಾರ್ಯಕ್ರಮ ಸೊ ಒಂದು ಉದ್ಯೋಗದ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಸಹಾಯಕಾರಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ನೋಡಿರ್ಬೋದು. ಈ ಪ್ಯಾರಾಮಿಲಿಟರಿ ಅಂತ ನಾವು ಕರಿತೀವಿ, ಪ್ಯಾರಾಮೆಡಿಕಲ್ ಅಂತ ನಾವು ನೋಡ್ತೀವಿ. ಈ ಪ್ಯಾರಾಮಿಲಿಟರಿ ಏನಾಗಿರ್ತದೆ, ಮಿಲಿಟರಿಗೆ ಸಹಕಾರಿಯಾಗಿ ಕೆಲಸವನ್ನ ಮಾಡುವಂತದ್ದು. ಈಗ ಮಡ್ರಾಸ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಹೇಳಿ, MES ಅಂತ ಹೇಳಿ, ಸೊ ಅವರು ಈ ಮಿಲಿಟರಿ ಸರ್ವಿಸಸ್ಗೆ ಸಹಕಾರಿಯಾಗಿ ನಿಂತ್ಕೋತಾರೆ. ಯುದ್ಧ ಮಾಡುವಂತ ಸಂದರ್ಭದಲ್ಲಿ ನರ್ಸ್ಗಳು ಡಾಕ್ಟರ್ಗೆ ಸಹಕಾರಿಯಾಗಿ ನಿಂತ್ಕೋತಾರೆ. ಹಾಗೆ ಈ ಪ್ಯಾರಾಲೀಗಲ್ ಅನ್ನೋ ಒಂದು ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಗೆ ಲಾಯರ್ಗಳಿಗೆ ಸಹಾಯಕರಾಗಿ, ಲಾ ಕ್ಲರ್ಕ್ಗಳಾಗಿ ಈ ಮುಂಚೆ ನಮ್ಮ ಎಲ್ಲಾ ವಕೀಲರ ಕಚೇರಿಗಳಲ್ಲಿ ಲಾ ಕ್ಲರ್ಕ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಸೊ ಅವ್ರನ್ನ ನಾವು ಪ್ಯಾರಾಲೀಗಲ್ ಅನ್ಬೋದಾ ಸರ್ ಅಂತಂದ್ರೆ ಪ್ಯಾರಾಲೀಗಲ್ ಅಂತ ಅವ್ರನ್ನ ಕರಿಬಹುದಾಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಫಾರ್ಮಲ್ ಆಗಿ, ಒಂದು ಅಫಿಷಿಯಲ್ ಆಗಿ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡೋ ಮುಖೇನ ಅವರನ್ನ ಈ ಪ್ಯಾರಾಲೀಗಲ್ ಅಂತ ಕನ್ಸಿಡರ್ ಮಾಡಿ ಅವರನ್ನ ನಮ್ಮ ವಕೀಲ ವೃತ್ತಿಯಲ್ಲಿ ಅವ್ರನ್ನ ಸಹಾಯಕರನ್ನಾಗಿ ತಗೊಂಡು ಅವ್ರಿಗೂ ಸಹ ಉದ್ಯೋಗವನ್ನ ಕೊಡ್ತಾ, ಸೊ ಅವ್ರಿಗೂ ಒಂದು ಜೀವನವನ್ನ ಕೊಡ್ತಾ ಈ ಒಂದು ತರಬೇತಿ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದೀವಿ. ಸೊ ಈ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಕಾನೂನು ಸಲಹೆಗಾರರು, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು, ಇವರು ಸಹ
ಈ ಒಂದು ಕಾರ್ಯಕ್ರಮದ ಉಪನ್ಯಾಸವನ್ನ ನೀಡಲಿದ್ದಾರೆ. ಈ ಒಂದು ಪ್ಯಾರಾಲೀಗಲ್ ಅದ್ರ ಬಗ್ಗೆ ಕಂಪ್ಲೀಟ್ ನಮ್ಗೆ ಮಾಹಿತಿಯನ್ನ ಸಾಹೇಬರು ನೀಡ್ತಾರೆ. ಇದೇ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತೀರಿ. ಬಂದು ಈ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ಎಲ್ಲರೂ ಸಹ ಏನಿದು ಏನಿದು ಕಾರ್ಯಕ್ರಮ, ಪ್ಯಾರಾಲೀಗಲ್ ಅಂದ್ರೆ ಯಾವ ತರ ಅದು ಕೆಲಸವನ್ನು ಮಾಡುತ್ತೆ, ಅದು ಹೇಗೆ ನಮ್ಗೆ ಲಾಭವನ್ನ ತಂದ್ಕೊಡುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕಾತುರತೆಯಿಂದ ತಾವು ಕಾಯ್ದಿದ್ದೀರಿ. ಸೊ ತಮ್ಗೆ ನಿರಾಸೆಯನ್ನ ಮಾಡದಲೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರಂತ ಎಲ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಿಠಲ್ಕೋಟ್ ಸಾಹೇಬ್ರು ಇದ್ದಾರಾ ಸರ್? ಮಿಠಲ್ಕೋಟ್ ಸಾಹೇಬ್ರು ಇದ್ದಾರಾ? ಇದೀನಿ ಸರ್, ಆನ್ಲೈನ್ ಅಲ್ಲಿ ಇದೀನಿ ಸರ್. ಸರ್, ಈಗ ಮಿಠಲ್ಕೋಟ್ ಸಾಹೇಬ್ರು ಈ ಒಂದು ಪ್ಯಾರಾಲೀಗಲ್ ವಿಚಾರವಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೇಕಾಗಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ವೇದಿಕೆಯನ್ನ ಮಿಠಲ್ ಸಾಹೇಬ್ರಿಗೆ ನಾನು ವಹಿಸ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಅವರು ಈ ಕರ್ನಾಟಕದಲ್ಲಿರುವಂತ ಎಲ್ಲಾ ವಕೀಲರಿಗೆ ಅವರು ನಾಯಕರಾಗಿ ಒಂದು ನಾಯಕ ಸ್ಥಾನವನ್ನ ಪಡ್ಕೊಂಡಿರ್ತಾರೆ. ಅವರು ಈ ಪ್ಯಾರಾಲೀಗಲ್ ವಿಚಾರವಾಗಿ ತಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಸೊ ದಯವಿಟ್ಟು ಸರ್, ಈ ಒಂದು ಕಾರ್ಯಕ್ರಮಕ್ಕೆ ತಮ್ಗೆ ಸುಸ್ವಾಗತ ಸರ್. ಬಹಳಷ್ಟು ತಾವು ಪ್ರೋತ್ಸಾಹವನ್ನ ನೀಡ್ತಾ ಇದ್ದೀರಿ. ನಮ್ಮ ಒಂದು ಎಲ್ಲಾ ಕಾರ್ಯಕ್ರಮಕ್ಕೂ ತಾವು ಬರ್ತಾ ಇದ್ದೀರಿ. ಹೀಗೆ ತಮ್ಮ ಪ್ರೋತ್ಸಾಹ ಮುಂದುವರಿಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಧನ್ಯವಾದಗಳು. ಇವತ್ತಿನ ದಿವಸ ಈ ಪ್ಯಾರಾಲೀಗಲ್ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ ನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ನಿವೃತ್ತ ನ್ಯಾಯಾಧೀಶರಂತ ಜುನಾಕರ್ ಅವರೇ, ಹಾಗೂ ಎಲ್ಲ ಕಾರ್ಯಕ್ರಮದ ರೂವಾರಿ, ಯಾವ್ದಾದ್ರು ಒಂದು ಪಟ ಮೇಲೆ ಇರ್ಬೇಕಾದ್ರೆ ಸೂತ್ರ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ನಮ್ಮ ಡಾಕ್ಟರ್ ಜಿ ಪುರುಷೋತ್ತಮ್ ಅವರು ಸಾಕಷ್ಟು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ವಕೀಲರಿಗೂ ಹಾಗೂ ಸಾರ್ವಜನಿಕರಿಗೂ ಸಹ ಒಳ್ಳೆಯ ಒಂದು ಮಾಹಿತಿಯನ್ನು ಕೊಡುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ನಾನು ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ವಕೀಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ದಿವಸ ಸಾಕಷ್ಟು ಕೆಲಸ ಕಾರ್ಯಗಳನ್ನು ನಾವು ಸಮಾಜಮುಖಿಯಾಗಿ ಮಾಡ್ಬೇಕಾಗತ್ತೆ. ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನ ಮಾಡ್ಬೇಕಾದ್ರೆ ನಮ್ಮ ವೈಯಕ್ತಿಕ ಜೀವನವನ್ನು ಸ್ವಲ್ಪ ನಾವು ಮೀಸಲಾಗಿಡ್ಬೇಕಾಗತ್ತ. ಆ ದೃಷ್ಟಿಯೊಳಗ ಇವತ್ತೇನ್ ನಮಗ ಪ್ಯಾರಾಲೀಗಲ್ ಆನ್ಲೈನ್ ಟ್ರೈನಿಂಗ್ ಕ್ಯಾಂಪ್ ಕೊಡ್ತಾರ, ಆ ಕ್ಯಾಂಪ್ನಲ್ಲಿ ನಾವೆಲ್ಲರೂ ಸಹ ಭಾಗವಹಿಸಿದ್ದೀವಿ. ನಾವೆಲ್ಲರೂ ಪುಣ್ಯವಂತರು ಅಂತ ನಾನು ಅನ್ಕೊಂತೀನಿ. ಅದರ ಜೊತೆಗೆ ನಾವು ಇವತ್ತಿನ ದಿವಸ ವಕೀಲರಿಗೂ ಹಾಗೂ ಸಾರ್ವಜನಿಕರಿಗೂ ಸಾಕಷ್ಟು ಮಾಡ್ತಕ್ಕಂಥ ಕೆಲಸಗಳಿದಾವೆ. ಆ ಎಲ್ಲ ಕೆಲಸಗಳನ್ನು ಸಹ ನಾವು ಮಾಡೋಣ, ಅದ್ರ ಜೊತೆ ಮುಂದುವರಿಯೋಣ, ಸಮಾಜಮುಖಿಯಾಗಿ ಕೆಲಸ ಮಾಡೋಣ, ಪ್ಯಾರಾಲೀಗಲ್ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡು ಮುಂದಿನ ನಿರ್ಮಾಣದಲ್ಲಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ದಿವಸ ನನ್ನ ಈ ಕಾರ್ಯಕ್ರಮದಲ್ಲಿ ಕರೆದು 4 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಪುರುಷೋತ್ತಮ್ ಅವ್ರಿಗೂ ಹಾಗೂ ಬಾಳಾ ಸಾಹೇಬ್ ಜುನಾಳ್ಕರ್ ಅವ್ರಿಗೂ ಸಹ ವಂದಿಸಿ 4 ಮಾತಾಡಿ ಮುಗಿಸ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಈ ವೇದಿಕೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನರಾಳ್ಕರ್ ಅವರಿಗೆ ಬಿಟ್ಕೊಡ್ಲಾಗ್ತಾ ಇದೆ. ಸೊ ಉಪನ್ಯಾಸವನ್ನ ಶುರು ಮಾಡ್ತಾರೆ ಸರ್. ಸರ್ ಮಿಠಲ್ಕೋಟ್ ಸರ್, ತಾವು ಈ ಕಾರ್ಯಕ್ರಮದಲ್ಲಿ ಏನಾದ್ರು ತಮ್ಗೆ ಕಾರ್ಯ ಇತ್ತಂದ ಸಂದರ್ಭದಲ್ಲಿ ತಾವು ನಿರ್ಗಮಿಸಬಹುದು ಸರ್. ಒಂದು 5 ರಿಂದ 10 ನಿಮಿಷ ಅಟೆಂಡ್ ಮಾಡ್ತೇನೆ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮವನ್ನ ವಿದ್ಯುಕ್ತವಾಗಿ ತಮ್ಮ ಆಶಯ ನುಡಿಗಳನ್ನ ಆಡುವುದರ ಮೂಲಕ ಉದ್ಘಾಟನೆ ಮಾಡಿದಂತ ನನ್ನ ನೆಚ್ಚಿನ ಮಿತ್ರರು, ಆತ್ಮೀಯರು ಹಾಗೂ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಅಧ್ಯಕ್ಷರಾದಂತಹ ಮಿಠಲ್ಕೋಟ್ ಅವರೇ, ಮತ್ತು ಈ ಕಾರ್ಯಕ್ರಮದ ರೂವಾರಿಯಾದಂತಹ ಆತ್ಮೀಯರಾದಂತಹ ಡಾಕ್ಟರ್ ಜಿ ಪುರುಷೋತ್ತಮ್ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರೋತೃಗಳೇ, ಈ ದಿವಸ ನಾವು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಅವಶ್ಯಕತೆ ಏನು, ಈ ಕಾರ್ಯಕ್ರಮದ ಪ್ರಸ್ತುತತೆ, ಉಚಿತತೆ ಏನು ಅನ್ನೋದ್ರ ಬಗ್ಗೆ ತಮ್ಮಲ್ಲಿ ಪ್ರಶ್ನೆಗಳು ಮೂಡಿರ್ಬೋದು. ಯಾಕೆಂದ್ರೆ ಕಾನೂನು ಜ್ಞಾನ ಎಲ್ಲರಿಗೂ ಇರಬೇಕಾದ ಅವಶ್ಯ. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎಕ್ಸ್ಕ್ಯೂಸ್. ಕಾನೂನಿನ ಅಜ್ಞಾನ ಕ್ಷಮಾರ್ಹವಲ್ಲ. ನಾವು ಏನಾದರೂ ತಪ್ಪು ಮಾಡಿ ಕೋರ್ಟಿಗೆ ಹೋಗಿ ಅದು ನಂಗೆ ಗೊತ್ತಿರಲಿಲ್ಲ ಸ್ವಾಮಿ ಅಂತ ನಾವು ರಕ್ಷಣೆ ಪಡ್ಕೊಂಡ್ರೆ ನ್ಯಾಯಾಲಯ ಅದನ್ನು ಒಪ್ಪೋದಿಲ್ಲ. ಪ್ರತಿಯೊಬ್ಬರಿಗೂ ಕಾನೂನು ತಿಳಿದಿದೆ ಅಂತಾನೆ ಭಾವಿಸ್ತಾರೆ. ಅದರಿಂದ ಪ್ರತಿಯೊಬ್ಬ ನಾಗರಿಕ ಈ ದೇಶದ ಮೂಲಭೂತವಾದಂತಹ ಕಾನೂನಂತ ಭಾರತದ ಸಂವಿಧಾನವನ್ನಾಗ್ಲಿ, ಆ ಸಂವಿಧಾನದ ಅಡಿಯಲ್ಲಿ ರಚನೆಯಾದಂತಹ ಕಾನೂನುಗಳನ್ನಾಗ್ಲಿ
ತಿಳಿದುಕೊಳ್ಳಬೇಕಾದಂತ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಆದ್ರೆ ನಾವು ದೇಶದ ಪರಿಸ್ಥಿತಿಯನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಅನೇಕ ಜನ ಇನ್ನೂ ಅವಿದ್ಯಾವಂತರಿದ್ದಾರೆ. ಅಥವಾ ವಿದ್ಯಾವಂತರಾದರೂ ಅವರಿಗೆ ಕಾನೂನಿನ ಪರಿಜ್ಞಾನ ಇಲ್ಲ. ಸಾಕಷ್ಟು ಜನ ಪದವೀಧರರಾದರೂ ಕೂಡ ಅವರಿಗೆ ಕಾನೂನಿನ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ ಇರದಂತ ಉದಾಹರಣೆಗಳನ್ನ ನಾವು ನೋಡಿದ್ದೇವೆ. ಸೊ ಅದರಿಂದ ಕಾನೂನಿನ ಅರಿವು ಇಲ್ಲದೆ ಇರೋದ್ರಿಂದ ಜನಸಾಮಾನ್ಯರು ಅನ್ಯಾಯಕ್ಕೆ, ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಅದರಿಂದ ಆ ನಿಟ್ಟಿನಲ್ಲಿ ನಾವು ಕಾನೂನಿನ ಅರಿವನ್ನು ಉಂಟು ಮಾಡಬೇಕು, ಅವರಿಗೆ ಕಾನೂನಿನ ನೆರವನ್ನ ಕೊಡಬೇಕು. ಅಷ್ಟಲ್ಲದೆ ನ್ಯಾಯಾಲಯದಲ್ಲಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳನ್ನ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಬೇಕು. ಈ 3 ಧ್ಯೇಯೋದ್ದೇಶಗಳನ್ನು ಇಟ್ಕೊಂಡು ಕಾನೂನು ಪ್ರಾಧಿಕಾರದ ಸೇವಾ ಅಧಿನಿಯಮ, ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಜಾರಿಯಲ್ಲಿ ಬಂತು. ಈಗ ಅದು ತನ್ನ ಕಾರ್ಯವನ್ನ ಮಾಡ್ತಾ ಇದೆ. ಆದ್ರೆ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗೆ ಏನು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ನಮ್ಗೆ ಬಂದಾಗ, ನಮ್ಮ ದೇಶದಲ್ಲಿ ಅನೇಕ ಜನ ಹಳ್ಳಿಗಳಲ್ಲಿ, ಒಳಗೇರಿಗಳಲ್ಲಿ, ಬಡತನದಲ್ಲಿ ಜೀವಿಸ್ತಾ ಇದ್ದಾರೆ. ಅವರು ನಿರಂತರವಾಗಿ ಶೋಷಣೆಗೆ, ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಅವರಿಗೆ ಅವ್ರ ಮೇಲೆ ದೌರ್ಜನ್ಯ ಆದಾಗ, ಅವ್ರ ಮೇಲೆ ದಬ್ಬಾಳಿಕೆ ಆದಾಗ, ಅವರಿಗೆ ಸಂವಿಧಾನ ಕೊಟ್ಟಂತ ಹಕ್ಕುಗಳನ್ನ ಕಿತ್ತುಕೊಂಡಾಗ ಅದನ್ನ ಪ್ರತಿಭಟಿಸ್ತಕ್ಕಂತಾಗ್ಲಿ ಅಥವಾ ಹಕ್ಕುಗಳನ್ನ ಜಾರಿಯಲ್ಲಿ ತರ್ತಕ್ಕಂತಾಗ್ಲಿ ಅರಿವು ಅವರಿಗಿಲ್ಲ. ಅವರಿಗೆ ಈ ಅರಿವನ್ನ ಕೇವಲ ಕಾನೂನು ಸೇವಾ ಪ್ರಾಧಿಕಾರ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾನೂನು ಸೇವಾ ಪ್ರಾಧಿಕಾರ ತನ್ನ ಧ್ಯೇಯೋದ್ದೇಶಗಳನ್ನ, ತನ್ನ ಆ ಗುರಿಯನ್ನ ಮುಟ್ಟಿಸುವಲ್ಲಿ ಅದಕ್ಕೆ ತನ್ನದೇ ಆದಂತಹ ಒಂದು ಮಾನವ ಸಂಪನ್ಮೂಲ ಬೇಕಾಗ್ತದೆ. ಅದರಿಂದ ಯಾರಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ, ಯಾರಿಗೆ ಸಾಮಾಜಿಕ ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮನೋಭಾವ ಇದೆ, ಯಾರಿಗೆ ಶೋಷಿತರಿಗೆ, ದುರ್ಬಲರಿಗೆ, ತುಳಿತಕ್ಕೊಳಗಾದವರಿಗೆ, ಅನ್ಯಾಯಕ್ಕೊಳಗಾದವರಿಗೆ ಸಹಾಯ ಹಸ್ತವನ್ನ ಚಾಚಬೇಕು ಅಂತಕ್ಕಂಥ ಒಂದು ಸಕಾರಾತ್ಮಕ ಮನೋಭಾವ ಇದೆ, ಅಂಥವರಿಗೆ ಕಾನೂನು ತರಬೇತಿಯನ್ನು ನೀಡಿ ಅವರು ಅಂಥವರ ಪರವಾಗಿ, ಶೋಷಿತರ ಪರವಾಗಿ, ದಬ್ಬಾಳಿಕೆ ಒಳಗಾದವರ ಪರವಾಗಿ ಧ್ವನಿ ಎತ್ತಲಿಕ್ಕೆ, ಕೆಲಸ ಮಾಡಲಿಕ್ಕೆ, ಅವರ ಕಿತ್ತುಕೊಂಡಂತ ಹಕ್ಕುಗಳನ್ನ ಜಾರಿಗೊಳಿಸಲಿಕ್ಕೆ ಅವರು ಮಾರ್ಗದರ್ಶಕರಾಗಿ ಕೆಲಸ ಮಾಡಬೇಕು. ಅದರಿಂದ ಯಾರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಆಗಿ ಆಗ್ಬೇಕಂತ ಇಚ್ಛೆ ಪಡ್ತೀರಿ, ಅವರಿಗೆ ನಮ್ಮ ದೇಶದ ಕಾನೂನುಗಳ ಪ್ರಾಥಮಿಕ ಒಂದು ಅರಿವಾಗಬೇಕು. ಅದು ಭಾರತದ ಸಂವಿಧಾನ ಇರ್ಬೋದು, ನಮ್ದು ಬೇಸಿಕ್ ಕ್ರಿಮಿನಲ್ ಲಾಸ್ ಇರ್ಬೋದು, IPC, CRPC, ಎವಿಡೆನ್ಸ್ ಆಕ್ಟ್ ಇರ್ಬೋದು, ಅಥವಾ ನಮ್ಮ ದಿನನಿತ್ಯದಲ್ಲಿ ಬರ್ಬೋದಂತಹ ಸಕ್ಸೆಷನ್, ಇನ್ಹೆರಿಟೆನ್ಸ್ ಅಂತ ಕಾನೂನುಗಳಾಗಿರ್ಬೋದು, ಇಲ್ಲವೇ ವಿಲ್ ಇರ್ಬೋದು, ಅಡಾಪ್ಷನ್ ಇರ್ಬೋದು, ಮ್ಯಾರೇಜ್ ಇರ್ಬೋದು, ಡೈವೋರ್ಸ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ಗಳಾಗಿರ್ಬೋದು. ಹೀಗೆ ನಮ್ಮ ದಿನನಿತ್ಯದಲ್ಲಿ ಬರಬಹುದಾದಂತಹ ಕೆಲವು ಪ್ರಾಥಮಿಕ ಕಾನೂನುಗಳ ಜ್ಞಾನವನ್ನ ಅವರಿಗೆ ನಾವು ಕೊಟ್ಟದ್ದೇ ಆದ್ರೆ ಅವರು ಇಂಟರ್ನ್ ಈ ಸಮಾಜದ ಗ್ರಾಸ್ ರೂಟ್ ಲೆವೆಲ್ದಲ್ಲಿ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅವರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ವಕೀಲರಲ್ಲ. ಅವರು LLB ಮಾಡಿ ಕಾನೂನು ಕಾಲೇಜಿನಿಂದ ಪದವಿಯನ್ನು ಪಡೆದುಕೊಂಡು ವಕೀಲ ಪರಿಷತ್ನಲ್ಲಿ ವಕೀಲರಾಗಿ ನೋಂದಾಯಿಸಿಕೊಂಡು ಸನ್ನದನ್ನ ಹೊಂದಿ ವಕಾಲತ್ತನ್ನು ವಹಿಸಲಿಕ್ಕೆ ಅವರಿಗೆ ಅವಕಾಶ ಇಲ್ಲ. ಆದರೆ ಈ ಕಾನೂನು ಸೇವಾ ಸಂಸ್ಥೆ ಏನಿದೆ, ನ್ಯಾಯಾಲಯ ಏನಿದೆ ಮತ್ತು ಜನಸಾಮಾನ್ಯರು ಏನಿದ್ದಾರೆ, ಇವರ ಮಧ್ಯೆ ಕೊಂಡಿಯಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದು ರಾಷ್ಟ್ರೀಯ ಮಟ್ಟದಲ್ಲಿ ಅದು ಕೆಲಸ ಮಾಡ್ತದೆ. ಅದೇ ರೀತಿ ಒಳಗೆ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಅನ್ನೋದು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಅದೇ ರೀತಿ ಒಳಗೆ ಕಾನೂನು ಸೇವೆಗಳ ಸಮಿತಿ ಅದು ತಾಲೂಕಾ ಮಟ್ಟದಲ್ಲಿ ಕೆಲಸ ಮಾಡ್ತದೆ. ಈ ಪ್ಯಾರಾಲೀಗಲ್ ವಾಲಂಟಿಯರ್ಸು ಈ ಎಲ್ಲ ಸಂಸ್ಥೆಗಳ ಜೊತೆಗೆ ಒಂದು ಸೇತುವೆಯಾಗಿ ಅವರು ಕೆಲಸ ಮಾಡಬೇಕಾದಂತಹ ಅಗತ್ಯ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಯಾವ ರೀತಿಯೊಳಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದಾವೆ, ಅದೇ ರೀತಿ ಒಳಗೆ ಲೀಗಲ್ ಏಡ್ ಕ್ಲಿನಿಕ್ ಅಂತ ಒಂದು ಪರಿಕಲ್ಪನೆಯನ್ನ ಕಾನೂನು ಸೇವಾ ಪ್ರಾಧಿಕಾರ ಹೊಂದಿದೆ. ಅದು ಹೋಬಳಿಗಳ ಮಟ್ಟದಲ್ಲಿ, ತಾಲೂಕಾ ಕಚೇರಿ ಮಟ್ಟದಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ, ಫ್ರಂಟ್ ಆಫೀಸ್ಗಳಲ್ಲಿ ಅವುಗಳನ್ನು ಸ್ಥಾಪಿಸಿ ಅವರು ಅಲ್ಲಿ ಬರ್ತಕ್ಕಂಥ ಜನರಿಗೆ ಕೆಲವು ಪ್ರಾಥಮಿಕ ಮಾಹಿತಿಗಳನ್ನು ನೀಡುವುದರ ಮೂಲಕ
ಮತ್ತು ಅವರಿಗೆ ಬೇಕಾದಂತ ಒಂದು ಪೊಲೀಸ್ ಠಾಣೆಗೆ ಒಂದು ದೂರು ಬರೆದು ಕೊಡದಿರ್ಬೋದು, ಅಥವಾ ತಹಸೀಲ್ದಾರ್ ಕಚೇರಿಯಲ್ಲಿ ಆದಾಯ ಪ್ರಮಾಣ ಪತ್ರ ಇರ್ಬೋದು, ಜಾತಿ ಪ್ರಮಾಣ ಪತ್ರ ಇರ್ಬೋದು, ಅಂತವುಗಳನ್ನ ಬರೆದು ಕೊಡೋದಿರ್ಬೋದು, ಅಥವಾ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಅವರು ಯಾವ ಪ್ರಾಧಿಕಾರಕ್ಕೆ ಹೋಗಿ ತಮ್ಮ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಮಾಡೋದಿರ್ಬೋದು. ಇಂಥವುಗಳನ್ನ ಮಾಡಲಿಕ್ಕೆ ಈ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ಗೆ ಅವಕಾಶ ಇದೆ. ಈ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತರಬೇತಿಯನ್ನು ನೀಡ್ತದೆ ಮತ್ತು ಅವರನ್ನ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಆಗಿ ನೇಮಕವನ್ನು ಕೂಡ ಮಾಡ್ತದೆ. ಅದಕ್ಕೆ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅವರ ಸದಸ್ಯರಾಗಿರ್ತಾರೆ, ಇನ್ನೊಬ್ಬ ಹಿರಿಯ ವಕೀಲರು ಮೆಂಬರ್ ಆಗಿರ್ತಾರೆ ಮತ್ತು ಆ ಜಿಲ್ಲೆಯ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರು ಆ ಕಮಿಟಿಯ ಅಧ್ಯಕ್ಷರಾಗಿರ್ತಾರೆ. ಅವರು ಯಾರು ಸ್ವಯಂ ಸೇವಕರಾಗಿ ಕೆಲಸ ಮಾಡಲಿಕ್ಕೆ ಇಚ್ಛೆಯುಳ್ಳವರಾಗಿದ್ದಾರೆ, ಅವರು ನಿವೃತ್ತ ನೌಕರರಾಗಿರ್ಬೋದು, ಅಂಗನವಾಡಿ ಟೀಚರ್ಸ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಯುವ ನಿರುದ್ಯೋಗಿಗಳಾಗಿರ್ಬೋದು, ಅಥವಾ ಯಾರಿಗೆ ಸಮಾಜ ಬಗ್ಗೆ ಕಳಕಳಿ ಇದೆ, ಸಮಾಜಕ್ಕೆ ನಾನು ಕಿಂಚಿತ್ತಾದರೂ ಸೇವೆಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಯಾರು ಮನೋಭಾವದವರಿದ್ದಾರೆ, ಮಹಿಳೆಯರಿರಲಿ ಪುರುಷರಿರಲಿ, ಸೊ ಅಂತವರಿಗೆ ಈ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಆಗ್ಲಿಕ್ಕೆ ಅವಕಾಶ ಇದೆ. ಅವರನ್ನ ಆಯ್ಕೆ ಮಾಡಿದ ಮೇಲೆ ಅವರಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತರಬೇತಿಯನ್ನ ನೀಡ್ತದೆ. ಅವರಿಗೆ ಕೆಲವು ನಾನು ಆಗಲೇ ಹೇಳಿದಂತ ಕಾನೂನುಗಳ ಬಗ್ಗೆ 1-2 ದಿವಸಗಳ ಕಾರ್ಯಾಗಾರವನ್ನು ಕೂಡ ಅದು ಹಮ್ಮಿಕೊಳ್ತದೆ. ಆ ಕಾರ್ಯಾಗಾರದಲ್ಲಿ ಆ ವಿಷಯಗಳ ಬಗ್ಗೆ ಇರ್ತಕ್ಕಂಥ ವಿಷಯ ತಜ್ಞರು ಬಂದು ಉಪನ್ಯಾಸವನ್ನ ಮಾಡ್ತಾರೆ. ಅವರಿಗೆ ಕೆಲವೊಂದು ಸ್ಟಡಿ ಮಟೀರಿಯಲ್ಸ್ಗಳನ್ನು ಕೂಡ ಕೊಡ್ತಾರೆ. ಆಮೇಲೆ ಅವರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನ ಬಿಲ್ಡಪ್ ಆಗ್ತದೆ. ಸೊ ಅವರು ಈ ಫ್ರಂಟ್ ಆಫೀಸ್ಗಳಲ್ಲಿ ಆಸ್ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅಂತ ಕೆಲಸ ಮಾಡ್ತಕ್ಕ ಸಂದರ್ಭದಲ್ಲಿ ಅವರು ಒಂದು ರಿಜಿಸ್ಟರ್ ಅನ್ನು ಕೂಡ ಮೇಂಟೈನ್ ಮಾಡಬೇಕಾಗ್ತದೆ. ಯಾರು ಅವರಲ್ಲಿ ಕಾನೂನು ಸಲಹೆಯನ್ನ ಕೇಳಿ ಕಾನೂನು ಮಾರ್ಗದರ್ಶನವನ್ನು ಕೋರಿ ಬಂದ್ರು, ಅವರ ಹೆಸರು, ವಿಳಾಸ, ಅವ್ರು ಯಾವ ಉದ್ದೇಶಕ್ಕಾಗಿ ಬಂದ್ರು, ಅವರ ಸಹಿಯನ್ನ ಪಡೆದುಕೊಳ್ಬೇಕಾಗ್ತದೆ. ಮತ್ತು ಇವರಿಗೆ ಪ್ಯಾರಾಲೀಗಲ್ ವಾಲಂಟಿಯರ್ಸ್ಗೆ ಸರ್ಕಾರ ನಿಗದಿಪಡಿಸಿದಂತ ವೇತನವನ್ನು ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಕರ್ತವ್ಯಗಳೇನಪ್ಪಾ ಅಂದ್ರೆ, ಅವರು ಸಮಾಜದ ಯಾರು ತಳಸ್ತರದಲ್ಲಿದ್ದಾರೆ, ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಕೂಡ ಕಾನೂನು ಬಗ್ಗೆ ಅರಿವನ್ನು ಉಂಟು ಮಾಡಬೇಕು ಮತ್ತು ನೆರವನ್ನು ಕೊಡಬೇಕು. ಮತ್ತೇನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಇರ್ಬೋದು ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿ ಇರ್ಬೋದು, ಏನು ಕಾನೂನು ಅರಿವು ನೆರವುಗಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತದೆ, ಆ ಕಾರ್ಯಕ್ರಮಗಳ ಸಂಯೋಜಕರಾಗಿ, ಆರ್ಗನೈಸರ್ ಆಗಿ ಅವರು ಕೆಲಸ ಮಾಡಬೇಕು. ಜನಸಾಮಾನ್ಯರನ್ನ ಆ ಕಾರ್ಯಕ್ರಮಗಳಿಗೆ ಬರುವಂಗೆ ಮಾಡಬೇಕು. ಅವರು ಒಟ್ಟಾರೆ ಸಮಾಜ ಮತ್ತು ಈ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಮಧ್ಯ ಕೊಂಡಿಯಾಗಿ ಅವರು ಕೆಲಸ ಮಾಡಬೇಕು. ಅಷ್ಟೇ ಅಲ್ಲದೆ ಅವರು ಜನಸಾಮಾನ್ಯರ ಮಧ್ಯೆ ಇರ್ತಕ್ಕಂಥ ವಿವಾದಗಳನ್ನ ಬಗೆಹರಿಸಲಿಕ್ಕೂ ಕೂಡ ಪ್ರಯತ್ನ ಮಾಡಬೇಕು. ಅದನ್ನು ನಾವು ಪ್ರೀ ಲಿಟಿಗೇಷನ್ ಅಂತ ಕರಿತೀವಿ. ಪ್ರೀ ಲಿಟಿಗೇಷನ್ ಅಂದ್ರೆ ಯಾವುದೇ ಒಂದು ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗುವ ಮೊದಲೇ ಅದರಲ್ಲಿ ಏನಾದರೂ ರಾಜಿ ಮಾಡಿಕೊಳ್ಳಬಹುದಂತಹ ಅಂಶಗಳಿದ್ರೆ, ಅಂದ್ರೆ ಇಫ್ ದರ್ ಇಸ್ ಎಲಿಮೆಂಟ್ ಆಫ್ ಸೆಟಲ್ಮೆಂಟ್, ಆ ಪ್ರಕರಣದಲ್ಲಿ ರಾಜಿ ಮಾಡಿಕೊಳ್ಳಬಹುದಾದಂತಹ ಅಂಶಗಳಿದ್ರೆ ಅದನ್ನ ಕಕ್ಷಿದಾರರಿಗೆ ಮನದಟ್ಟು ಮಾಡಿ, ನೀವು ನ್ಯಾಯಾಲಯಕ್ಕೆ ಹೋಗಿ ಅಲೆದಾಡಿ ಹಣ ಖರ್ಚು ಮಾಡಿ ಮತ್ತು ನಿಮ್ಮ ಸಮಯವನ್ನ ಖರ್ಚು ಮಾಡಿ ಅನಗತ್ಯವಾಗಿ ನಿಮ್ಮ ಸಂಬಂಧದಲ್ಲೂ ಕೂಡ ಬಿರುಕನ್ನ ಮಾಡಿಕೊಳ್ಳೋದಕ್ಕಿಂತಲೂ ಈ ಸಮಸ್ಯೆಗೆ ನೀವು ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಬಹುದು ಅಂತ ಅವರಿಗೆ ಮನವೊಲಿಸಿ ಅಂತ ರಾಜಿ ಸಂಧಾನವನ್ನು ಕೂಡ ಮಾಡಲಿಕ್ಕೆ ಅವರಿಗೆ ಅವಕಾಶ ಇದೆ. ಮತ್ತು ಅವರು ತಮ್ಮ ಹಂತಗಳಲ್ಲಿ ಆ ವಿವಾದ ಬಗೆಹರಿದಿದ್ರೆ ಅವರು ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಅಲ್ಲಿಯ ಮ್ಯಾಜಿಸ್ಟ್ರೇಟ್ ಇರ್ಬೋದು, ಇಲ್ಲವೇ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದಂತಹ ಒಬ್ಬ ಮೆಂಬರ್ ಸೆಕ್ರೆಟರಿ ಅವ್ರ ಮುಂದೆ ತಂದು ಕೂಡ ಆ ಪ್ರಕರಣವನ್ನ ಬಗೆಹರಿಸಲಿಕ್ಕೆ ಅವರು ಪ್ರಯತ್ನವನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ಜನಸಾಮಾನ್ಯರು ತಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಕಾನೂನು ಸಮಸ್ಯೆಗಳನ್ನ ಎದುರಿಸ್ತಿರ್ತಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಕ್ಕಳು, ಕಾರ್ಮಿಕರು ಮತ್ತು ರೈತರು, ಸೊ ಯಾರು ಈ ಕಾನೂನು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂಥವ್ರಿಗೆಲ್ಲ ಅವರು ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅವರನ್ನ ಸಂಪರ್ಕಿಸುವ ಸೇತುವೆಯಾಗಿ ಈ ಪ್ಯಾರಾಲೀಗಲ್ ವಾಲಂಟಿಯರ್ಸು ಕೆಲಸ ಮಾಡಬೇಕಾಗ್ತದೆ. ಮತ್ತು ಇದ್ರ ಜೊತೆಗೆ ಅವರಿಗೆ ಬೇಸಿಕ್ ಕಾನೂನಿನ ಪ್ರಕ್ರಿಯೆಗಳ ಬಗ್ಗೆ ಅವರಿಗೆ ಅರಿವನ್ನು ಉಂಟು ಮಾಡಲಾಗ್ತದೆ.
ಮತ್ತು ಕಾನೂನು ಸೇವಾ ಪ್ರಾಧಿಕಾರ ಯಾವ ರೀತಿಯೊಳಗೆ ಕೆಲಸ ಮಾಡ್ತಿದೆ, ಅದರ ಕೆಲಸ ಕಾರ್ಯಗಳ ಬಗ್ಗೆನೂ ಕೂಡ ಅವರಿಗೆ ಒಂದು ಪ್ರಾಥಮಿಕ ತಿಳುವಳಿಕೆಯನ್ನ ನೀಡಲಾಗ್ತದೆ. ಅದ್ರ ಜೊತೆಗೆ ನ್ಯಾಯಾಲಯದ ಕಾರ್ಯಕಲಾಪಗಳ ಬಗ್ಗೆನೂ ಕೂಡ ಅವರಿಗೆ ಕೆಲವು ಪ್ರಾಥಮಿಕ ಅಂಶಗಳ ಒಂದು ತರಬೇತಿಯನ್ನು ಕೂಡ ನೀಡಲಾಗ್ತದೆ. ಇಲ್ಲಿ ಡಾಕ್ಟರ್ ಜಿ ಪುರುಷೋತ್ತಮ್ ಅವರ ನೇತೃತ್ವದಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಈ ಕಾರ್ಯಕ್ರಮವನ್ನ ಬಹಳ ಅವರು ಸಿಲೆಬಸ್ ಅನ್ನು ಇಟ್ಕೊಂಡು ಈ ಜನಸಾಮಾನ್ಯರಿಗೆ ಬೇಕಾದಂತಹ ಕಾನೂನುಗಳ ಬಗ್ಗೆ ಅವರು ಸವಿಸ್ತಾರವಾಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರು ಉಪನ್ಯಾಸವನ್ನ ನೀಡಲಿದ್ದಾರೆ. ನಾವ್ಯಾರು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದೀರಿ, ತಮ್ಮ ಸ್ನೇಹಿತರಿಗೆ, ಹಿತೈಷಿಗಳಿಗೆ, ಬಂಧು ಬಾಂಧವರಿಗೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ತಾವು ಕೊಡಿ. ಈ ಕಾರ್ಯಕ್ರಮದ ಸದುಪಯೋಗವನ್ನ ಗರಿಷ್ಠ ಮಟ್ಟದಲ್ಲಿ ನಮ್ಮ ಜನಸಮುದಾಯ ಪಡೆದುಕೊಳ್ಳಿ. ಯಾಕೆಂದ್ರೆ ನಮ್ಮ ಮೇಲೆ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ ಯಾವಾಗ ಆಗ್ತದೆ ಅಂದ್ರೆ ಕಾನೂನು ಕೊಟ್ಟಂತ ಹಕ್ಕುಗಳ ಬಗ್ಗೆ ನಮಗೆ ಅರಿವಿಲ್ಲ. ಒಂದು ಅರಿವಿದ್ರೂ ಅದನ್ನ ಪ್ರತಿಭಟಿಸ್ತಕ್ಕಂತ ಆರ್ಥಿಕ ಸಂಪನ್ಮೂಲ ನಮ್ಮಲ್ಲಿ ಇಲ್ದಾಗ. ಅದರಿಂದಲೇ ಕಾನೂನು ಸೇವಾ ಪ್ರಾಧಿಕಾರದ ಧ್ಯೇಯೋದ್ದೇಶಗಳಲ್ಲಿ ಈ 3 ಮುಖ್ಯ ಅಂಶಗಳು ಇದಾವೆ. ಒಂದು, ಕಾನೂನಿನ ಅರಿವು, ಅಂದ್ರೆ ಏನು ಭಾರತದ ಸಂವಿಧಾನ ಜನಸಾಮಾನ್ಯರಿಗೆ ಕಾನೂನಿನ ಹಕ್ಕನ್ನು ಕೊಟ್ಟಿದೆ, ಅದೇ ರೀತಿ ಒಳಗೆ ಏನು ಶಾಸನಗಳು ಜನಸಾಮಾನ್ಯರಿಗೆ ಕಾನೂನನ್ನು ಕೊಟ್ಟಿದೆ, ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನು ಉಂಟು ಮಾಡಬೇಕು. ಕೇವಲ ಅರಿವನ್ನು ಉಂಟು ಮಾಡಿದರೆ ಸಾಲದು. ಅವರಿಗೆ ನಿಜವಾಗಿಯೂ ಅನ್ಯಾಯ ಆದಾಗ, ದಬ್ಬಾಳಿಕೆ ಆದಾಗ, ದೌರ್ಜನ್ಯ ಆದಾಗ, ಶೋಷಣೆ ಆದಾಗ ಆ ಹಕ್ಕುಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾದ್ರೆ ಅವರಿಗೆ ಆರ್ಥಿಕ ಶಕ್ತಿ ಇರುವುದಿಲ್ಲ. ಅದರಿಂದ ಕಾನೂನು ಸೇವಾ ಪ್ರಾಧಿಕಾರ ಅವರಿಗೆ ಉಚಿತ, ನುರಿತ, ಅನುಭವಿ ವಕೀಲರ ಸೇವೆಯನ್ನ ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತನಕ ಕೊಡ್ಲಿಕ್ಕೆ ಅವಕಾಶ ಇದೆ. ಕೇವಲ ನ್ಯಾಯಾಲಯ ಅಷ್ಟೇ ಅಲ್ಲದೆ ಕ್ವಾಜಿ ಜುಡಿಷಿಯಲ್ ಅಥಾರಿಟೀಸ್, ಅಂದ್ರೆ ಅದು ರೆವಿನ್ಯೂ ಕೋರ್ಟ್ ಆಗಿರ್ಬೋದು ಅಥವಾ ಈ ಮತ್ಯಾವುದೇ ಪ್ರಾಧಿಕಾರ ಆಗಿರ್ಬೋದು, ARCS ಇರ್ಬೋದು, JRC ಇರ್ಬೋದು, ಅಥವಾ ಕನ್ಸ್ಯೂಮರ್ ಕೋರ್ಟ್ಸ್ ಇರ್ಬೋದು, ಅಥವಾ KAT ಇರ್ಬೋದು, ಹೀಗೆ ಈ ಕ್ವಾಜಿ ಜುಡಿಷಿಯಲ್ ಅಥಾರಿಟೀಸ್ ಕೂಡ ಯಾವುದೇ ಪ್ರಕರಣಗಳು ಇದ್ರೂ ಕೂಡ ಅಂತಗಳು ಕೂಡ ಒಬ್ಬ ನುರಿತ ಅನುಭವಿ ವಕೀಲರ ಸೇವೆಯನ್ನ ಕಾನೂನು ಸೇವಾ ಪ್ರಾಧಿಕಾರ ಕೊಡ್ಲಿಕ್ಕೆ ಅವಕಾಶ ಇದೆ. ಅದರ ಫೀಸ್ ಅನ್ನ ಸರ್ಕಾರವೇ ಭರಿಸ್ತದೆ. ಮತ್ತು ಇನ್ನೊಂದು ಬಹಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಲೋಕ ಅದಾಲತ್ಗಳ ಮೂಲಕ ನ್ಯಾಯ ವಿತರಣೆ ಮಾಡೋದು. ನಿಮ್ಗೆಲ್ಲ ಗೊತ್ತಿರೋಂಗೆ ನಮ್ಮ ದೇಶದ ಜನಸಂಖ್ಯೆ ಇವತ್ತು 142 ಕೋಟಿ ದಾಟಿ ಹೋಗಿದೆ. ನಮ್ಮ ದೇಶದಲ್ಲಿ ಸುಮಾರು 5 ಕೋಟಿಗಿಂತಲೂ ಹೆಚ್ಚು ಪ್ರಕರಣಗಳು ವಿವಿಧ ನ್ಯಾಯಾಲಯಗಳಲ್ಲಿ, ವಿವಿಧ ಸ್ತರಗಳಲ್ಲಿ ಅವು ವಿಚಾರಣೆಗೆ ಬಾಕಿ ಇದಾವೆ. ಯಾಕೆಂದ್ರೆ ಜನಸಾಮಾನ್ಯನಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಬರಬೇಕಾದ್ರೆ ನಾವು ಆದಷ್ಟು ತ್ವರಿತವಾಗಿ, ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿ ನ್ಯಾಯದಾನವನ್ನ ಮಾಡಬೇಕು. ಯಾಕಂದ್ರೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್, ಅಂದ್ರೆ ತಡವಾದ ನ್ಯಾಯ ನಿರಾಕರಿಸಿದ ನ್ಯಾಯ. ಅದರಿಂದ ಜಸ್ಟಿಸ್ ಶುಡ್ ಬಿ ಸ್ಪೀಡಿ, ಜಸ್ಟಿಸ್ ಶುಡ್ ಬಿ ಇನ್ಎಕ್ಸ್ಪೆನ್ಸಿವ್, ಅಂಡ್ ಜಸ್ಟಿಸ್ ಶುಡ್ ಬಿ ರಿಯಲ್, ಅಂಡ್ ಜಸ್ಟಿಸ್ ಶುಡ್ ಬಿ ಇಫೆಕ್ಟಿವ್. ಅಂದ್ರೆ ನ್ಯಾಯದಾನ ಪಾರದರ್ಶಕವಾಗಿರ್ಬೇಕು, ಕಡಿಮೆ ವೆಚ್ಚದಲ್ಲಿ ಆಗಬೇಕು, ಮತ್ತು ಅದು ಮಾಡಿದಂತೆ ತೋರಬೇಕು. ಅದಕ್ಕೆ ಒಂದು ಜೂರಿಸ್ಪ್ರುಡೆನ್ಸ್ ಅಲ್ಲಿ ಒಂದು ಮಾತಿದೆ, ಜಸ್ಟಿಸ್ ಈಸ್ ನಾಟ್ ಓನ್ಲಿ ಬಿ ಡನ್, ಇಟ್ ಮ್ಯಾನಿಫೆಸ್ಟ್ಲಿ ಅಂಡ್ ಸೀಮ್ ಟು ಬಿ ಡನ್ ಅಂತ. ಅಂದ್ರೆ ಕೇವಲ ನ್ಯಾಯ ಮಾಡಿದರೆ ಸಾಲದು, ಅದು ಮಾಡಿದಂಗೆ ತೋರ್ಬೇಕು ಅಂತ. ಸೊ ಈ ಕಾರಣದಿಂದ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇಡೀ ದೇಶದಲ್ಲಿ ಪ್ರತಿ 2ನೇ ಶನಿವಾರ ಲೋಕ ಅದಾಲತ್ಗಳನ್ನ ಮಾಡ್ತದೆ. ಆ ಲೋಕ ಅದಾಲತ್ನಲ್ಲಿ ರಾಜಿ ಆಗಬಹುದಾದಂತಹ ಎಲ್ಲ ಪ್ರಕರಣಗಳನ್ನ ಅಲ್ಲಿ ಕರೆದು, ಎರಡೂ ಪಕ್ಷಗಾರಗಳನ್ನ ಕರೆದು ಅವರ ವಿವಾದವನ್ನ ಸಮಾಧಾನದಿಂದ ಆಲಿಸಿ, ಅವರಿಗೆ ರಾಜಿ ಸೂತ್ರವನ್ನ ಅಲ್ಲಿ ಇರ್ತಕ್ಕಂಥ ನ್ಯಾಯಾಧೀಶರು, ಅಲ್ಲಿ ಇರ್ತಕ್ಕಂಥ ಜುಡಿಷಿಯಲ್ ನಾನ್ ಮೆಂಬರ್ ಅವರಿಗೆ ಅದನ್ನ ಮನದಟ್ಟು ಮಾಡಿ ಅವ್ರು ಒಪ್ಪಿಕೊಂಡ್ರೆ ಆವತ್ತನೇ ನ್ಯಾಯದಾನ ಆಗ್ತದೆ ಮತ್ತು ಅದು ಅಂತಿಮವಾಗಿರ್ತದೆ. ಯಾಕೆಂದ್ರೆ ಸಾಮಾನ್ಯವಾಗಿ ನ್ಯಾಯಾಲಯಗಳಲ್ಲಿ ಕೊಟ್ಟಂತ ತೀರ್ಪು ಒಬ್ಬರ ಪರವಾಗಿರ್ತದೆ. ಸೋತಂತ ವ್ಯಕ್ತಿ ಮೇಲಿನ ನ್ಯಾಯಾಲಯಕ್ಕೆ ಅಪೀಲ್ ಹೋಗ್ತಾನೆ, ಅಲ್ಲೂ ಮೇಲಿನ ನ್ಯಾಯಾಲಯದಲ್ಲಿ ಸೋತ್ರೆ ಮತ್ತೆ ಇನ್ನೂ ಮೇಲಿನ ನ್ಯಾಯಾಲಯಕ್ಕೆ ಆತ ಅಪೀಲ್ ಹೋಗ್ತಾನೆ. ಮತ್ತು ಇನ್ನೂ ಕೆಲವು ಸಂದರ್ಭಗಳಲ್ಲಿ ಹೈಕೋರ್ಟ್ ಇಂದ ಇರಬಹುದು, ಸುಪ್ರೀಂ ಕೋರ್ಟ್ ಇಂದ ಇರಬಹುದು, ರಿಮಾಂಡ್ ಆಗ್ತಕ್ಕಂತ ಪ್ರಕರಣಗಳನ್ನು ಕೂಡ ನಾವು ಕಾಣ್ತೇವೆ. ಸೊ ಆದ್ರಿಂದ ಈ ಸರ್ಕಲ್ದಲ್ಲಿ ಒಬ್ಬ ಕಕ್ಷಿದಾರ ಸಿಕ್ಕು ಆತನಿಗೆ ನ್ಯಾಯ ಸಿಗುವಷ್ಟರಲ್ಲಿ ಆತ ಬಳಲಿ ಬೆಂಡಾಗಿರ್ತಾನೆ. ಅದರಿಂದಲೇ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿನೈಡ್, ತಡವಾದ ನ್ಯಾಯ ನಿರಾಕರಿಸಿದ ನ್ಯಾಯ ಅಂತಕ್ಕಂಥ ಒಂದು ಮಾತಿದೆ. ಅದರಿಂದಲೇ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಜನರಿಗೆ ವಿಶ್ವಾಸವನ್ನ ಕುದುರಿಸಬೇಕು
ಮತ್ತು ನ್ಯಾಯವನ್ನ ಆದಷ್ಟು ಬೇಗ ಜನರಿಗೆ ತಲುಪಿಸಬೇಕು ಮತ್ತು ಆ ನ್ಯಾಯ ಆದಷ್ಟು ಕಡಿಮೆ ವೆಚ್ಚದಲ್ಲಿ ಆಗಿರಬೇಕು ಮತ್ತು ಅದು ಪರಿಣಾಮಕಾರಿಯಾಗಿರಬೇಕು ಅನ್ನುವ ಉದ್ದೇಶವನ್ನ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ಹೊಂದಿದೆ ಮತ್ತು ಆ ನಿಟ್ಟಿನಲ್ಲಿ ಅದು ಈಗಾಗಲೇ ತನ್ನ ಪರಿಣಾಮಕಾರಿಯಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಯಾಕೆ ಅವಶ್ಯಕತೆ ಇದೆ ಅಂದ್ರೆ, ಈ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟಿನ ಧ್ಯೇಯೋದ್ದೇಶಗಳನ್ನ ಜನಸಾಮಾನ್ಯರಿಗೆ ಕೊನೆಯ ವ್ಯಕ್ತಿಯ ತನಕ ತಲುಪಿಸುವಲ್ಲಿ ಇವರು ಕೊಂಡಿಯಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂತಕ್ಕಂಥ ಕನ್ಸೆಪ್ಟ್ ಅನ್ನ ಲೀಗಲ್ ಸರ್ವಿಸ್ ಅಥಾರಿಟಿ ಆಕ್ಟ್ ದಲ್ಲೇನೆ ಹೇಳಲಾಗಿದೆ. ಅವರಿಗೆ ತರಬೇತಿಯನ್ನು ಕೊಡಬೇಕು. ನ್ಯಾಯಾಲಯಗಳಲ್ಲಿ, ತಹಸೀಲ್ದಾರ್ ಆಫೀಸ್ಗಳಲ್ಲಿ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ, ಹೋಬಳಿ ಮಟ್ಟದಲ್ಲಿ ಲೀಗಲ್ ಕ್ಲಿನಿಕ್ ಅನ್ನ ಸ್ಥಾಪಿಸಬೇಕು. ಇಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸು ಈವನ್ ಜೈಲುಗಳಲ್ಲೂ ಕೂಡ ಅಲ್ಲಿ ಪ್ಯಾರಾಲೀಗಲ್ ವಾಲಂಟಿಯರ್ಸು ಸಮಟೈಮ್ಸ್ ವಕೀಲರು ಕೂಡ ಅಲ್ಲಿ ನೇಮಕಗೊಂಡು ಇಲ್ಲಿ ಬರ್ತಕ್ಕಂಥ ಜನರಿಗೆ, ಜನಸಾಮಾನ್ಯರಿಗೆ ಅವರಿಗೆ ಕಾನೂನಿನ ಪ್ರಾಥಮಿಕ ತಿಳುವಳಿಕೆಯನ್ನ ಹೇಳಬೇಕು ಮತ್ತು ಅವರು ತಮ್ಮ ಸಮಸ್ಯೆಗಳನ್ನ ಯಾವ ಪ್ರಾಧಿಕಾರದ ಮುಂದೆ ಹೋಗಿ ತಮ್ಮ ಅಹವಾಲನ್ನ ಹೇಳ್ಕೊಂಡ್ರೆ ಅವರಿಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾರ್ಗದರ್ಶನ ಮಾಡ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಮೇಲೆ ಇದೆ. ಮತ್ತು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಆಗ್ತಕ್ಕಂಥವ್ರು ಅವ್ರು ಈಗಾಗಲೇ ಕೆಲವೊಬ್ರು ಒಂದು ಸೇವೆಯನ್ನು ಮಾಡಿ ನಿವೃತ್ತರಾದವರು ಇರ್ತಾರೆ, ಕೆಲವೊಬ್ರು ಅಂಗನವಾಡಿ ಟೀಚರ್ಸ್ ಇರ್ತಾರೆ, ಕೆಲವೊಬ್ರು ಶಿಕ್ಷಕರಿದ್ದಾರೆ, ಕೆಲವೊಬ್ರು ಪದವೀಧರ ಸ್ನಾತಕೋತ್ತರ ಪದವಿಯನ್ನು ಹೊಂದಿದಂತ ನಿರುದ್ಯೋಗಿ ಯುವಕ ಯುವತಿಯರಿದ್ದಾರೆ. ಸೊ ಅವರಿಗೆ ಇದೊಂದು ಉದ್ಯೋಗವನ್ನು ಕೂಡ ಕೊಡ್ತಕ್ಕಂತ ಒಂದು ಅವಕಾಶ ಇದೆ. ಇದನ್ನ ಜನಸಾಮಾನ್ಯರು ಬಳಸ್ಕೋಬೇಕು. ಅವರು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಆಗದಿದ್ರು ಕೂಡ ಕಾನೂನಿನ ಬಗ್ಗೆ ಕೆಲವೊಂದು ಪ್ರಾಥಮಿಕ ತಿಳುವಳಿಕೆಯನ್ನು ಹೊಂದಿದ್ದಾದ್ರೆ ಅವರು ತಮ್ಮ ಜೀವನವೂ ಕೂಡ ಸುಗಮ ಆಗ್ತದೆ. ತಮ್ಮ ಬಂಧು ಬಾಂಧವರ, ತಮ್ಮ ಸ್ನೇಹಿತರ, ತಮ್ಮ ಹಿತೈಷಿಗಳ, ತಮ್ಮ ಒಡನಾಡಿಗಳ ಏನಾದರೂ ಕಾನೂನು ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಣಾಮಕಾರಿಯಾಗಿ ಉತ್ತರವನ್ನ, ಪರಿಹಾರವನ್ನ ಸೂಚಿಸ್ತಕ್ಕಂಥ ಒಂದು ಮನೋಬಲ, ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಬಿಲ್ಟಪ್ ಆಗ್ತದೆ. ಯಾಕೆ ಅಂದ್ರೆ ನಾವು ವಿ ಆರ್ ಲಿವಿಂಗ್ ಇನ್ ಎ ರೂಲ್ ಆಫ್ ಲಾ. ನಾವು ಒಂದು ಕಾನೂನಿನ ಸಮಾಜದಲ್ಲಿ ನಾವಿದ್ದೇವೆ. ರೂಲ್ ಆಫ್ ಲಾ, ಇವತ್ತು ಕಾನೂನು ನಮ್ಮನ್ನೆಲ್ಲ ಆಳ್ತದೆ. ಅದರಿಂದ ನಮ್ಮ ಜೀವನ ಸುಗಮವಾಗಿ ಆಗ್ಬೇಕಾದ್ರೆ, ನಮ್ಮ ಜೀವನ ಯಾವುದೇ ವಿವಾದ ಇಲ್ಲಾರ್ದನೆ, ಯಾವುದೇ ಲಿಟಿಗೇಷನ್ ಇಲ್ಲಾರ್ದನೆ, ಕೋರ್ಟ್ಗಳಿಗೆ ಅಲೆದಾಡಾರ್ದನೆ ನಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಕಾನೂನು ತಿಳುವಳಿಕೆ ಬಹಳ ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸ್ತುತ್ಯಾರ್ಹ, ಸಮಯೋಚಿತ ಮತ್ತೆ ಅಂಡ್ ಇಟ್ ಇಸ್ ಹೈಲಿ ಅಪ್ರಿಸಿಯಬಲ್ ಅಂಡ್ ಲಾಡಬಲ್. ಯಾಕೆಂದ್ರೆ ಇದಕ್ಕೆ ಒಂದು ಘನ ಉದ್ದೇಶವನ್ನು ಹೊಂದಿಕೊಂಡು ಒಂದು ನಾಗರಿಕ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಪ್ರಯೋಜನಕಾರಿಯಾಗಿ ಕೆಲಸ ಮಾಡ್ತವೆ. ಇದರ ಮೂಲಕ ಒಂದು ಶೋಷಣಾರಹಿತ ಸಮಾಜವನ್ನು ಕಟ್ಟಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಇದರ ಪ್ರಯೋಜನವನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಯೋಜನವನ್ನು ಪಡೆದುಕೊಳ್ಳಲಿಕ್ಕೆ, ಉಚಿತ ಕಾನೂನು ನೆರವನ್ನ ಹೊಂದಲಿಕ್ಕೆ ಯಾರ್ಯಾರು ಅರ್ಹರಪ್ಪ ಅಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಮಹಿಳೆಯರು, ಕಾರ್ಮಿಕರು, ಪ್ರಕೃತಿ ವಿಕೋಪಕ್ಕೆ ಒಳಗಾದವರು ಮತ್ತು ಯಾವುದಾದ್ರೂ ಒಂದು ಅವಘಡದಲ್ಲಿ ಸಿಲುಕಿಕೊಂಡವರು, ಮಕ್ಕಳು, ಹೀಗೆ ಇವರೆಲ್ಲರಿಗೂ, ಮತ್ತು ಯಾರ ವಾರ್ಷಿಕ ವರಮಾನ 1,50,000ಕ್ಕಿಂತ ಕಡಿಮೆ ಇದೆ, ಯಾವುದೇ ಜಾತಿ ಇರಲಿ, ಅವರೆಲ್ಲರಿಗೂ ಉಚಿತವಾದಂತಹ ಕಾನೂನು ನೆರವನ್ನ ತಾಲೂಕಾ ಕೋರ್ಟ್ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯದ ಕೂಡ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಲೋಕದಳದಲ್ಲಿ ರಾಜಿ ಆಗಬಹುದಾದಂತಹ ಎಲ್ಲ ಪ್ರಕರಣಗಳನ್ನ ರಾಜಿ ಮಾಡಲಿಕ್ಕೆ ಅವಕಾಶ ಇದೆ. ಅದು ತಾಲೂಕಾ ಕೋರ್ಟ್ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಪೆಂಡಿಂಗ್ ಕೇಸಸ್ಗೆ ರಾಜಿ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಕ್ರಿಮಿನಲ್ ಕೇಸ್ಗಳಲ್ಲೂ ಕೂಡ ಕಂಪೌಂಡೇಬಲ್ ಅಫೆನ್ಸಸ್ ಅಂದ್ರೆ ನ್ಯಾಯಾಲಯದಲ್ಲಿ ಅದನ್ನ ಸಂಧಾನ ಮಾಡಬಹುದು, ರಾಜಿ ಮಾಡ್ಕೊಳ್ಬಹುದಂತಹ ಅಫೆನ್ಸಸ್, ಅಪರಾಧಗಳನ್ನು ಕೂಡ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿಯ ವಿವಾದಗಳು ಇತ್ಯರ್ಥ ಆದ್ರೆ ಅವರ ಹಣವೂ ಉಳಿತದೆ, ಸಮಯವೂ ಉಳಿತದೆ ಮತ್ತು ಸಂಬಂಧವೂ ಕೂಡ ಉಳಿತದೆ. ಅದರ ಈ ಗರಿಷ್ಠ ಪ್ರಯೋಜನವನ್ನ ಜನಸಾಮಾನ್ಯರು ಪಡೆದುಕೊಳ್ಬೇಕು. ಅದರ ನಿಟ್ಟಿನಲ್ಲಿ ಏನು ಡಾಕ್ಟರ್ ಜಿ ಪುರುಷೋತ್ತಮ್ ಅವರು ಈ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂತ ಏನು ತರಬೇತಿಯನ್ನ ನೀಡ್ತಾ ಇದ್ದಾರೆ, ಇನ್ನ ಬರುವ ದಿನಮಾನಗಳಲ್ಲಿ ಅವರು ಬಹಳಷ್ಟು ವಿವಿಧ ವಿಷಯಗಳ ಬಗ್ಗೆ ಭಾಷಣ ಮಾಡಲಿದ್ದಾರೆ. ಅದು FIR ಆಗಿರ್ಬೋದು, ಅದು ಹಿಂದೂ ಸೆಕ್ಷನ್ ಆಕ್ಟ್ ಇರ್ಬೋದು,
ಅದು ಹಿಂದೂ ಮ್ಯಾರೇಜ್ ಆಕ್ಟ್ ಇರ್ಬೋದು, ಮತ್ತೆ ಬರ್ತ್ ಅಂಡ್ ಡೆತ್ ಆಕ್ಟ್ ಇರ್ಬೋದು, ವಿಲ್ ಇರ್ಬೋದು, ಅಡಾಪ್ಷನ್ ಇರ್ಬೋದು, ಡೈವೋರ್ಸ್ ಇರ್ಬೋದು, ಜೀವನಾಂಶ ಇರ್ಬೋದು. ಹೀಗೆ ಜನಸಾಮಾನ್ಯರು ದಿನನಿತ್ಯದ ಬದುಕಿನಲ್ಲಿ ಬರ್ತಕ್ಕಂತಹ ಕೆಲವು ಪ್ರಾಥಮಿಕ ಕಾನೂನುಗಳ ಬಗ್ಗೆ ಅವರು ಭಾಷಣಗಳನ್ನ ಮಾಡಲಿದ್ದಾರೆ. ಮತ್ತು ನನಗೂ ಸಮಯ ಇದ್ರೆ ನಾನು ಕೆಲವು ವಿಷಯಗಳ ಬಗ್ಗೆ ನಾನು ಕೂಡ ಮಾತನಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ಈ ಈ ಕಾರ್ಯಾಗಾರದ ಪ್ರಯೋಜನವನ್ನ ನಮ್ಮ ನಾಡಿನ ಜನತೆ ಪಡೆದುಕೊಳ್ಬೇಕು, ಕಾನೂನಿನ ಅರಿವನ್ನು ಹೊಂದಬೇಕು. ಯಾಕಂದ್ರೆ ನಾಲೆಜ್ ಈಸ್ ಎ ಪವರ್. ಯಾರಿಗೆ ಜ್ಞಾನ ಇದೆ ಆತ ಶಕ್ತಿವಂತ ಅಂತಕ್ಕಂಥ ಮಾತಿದೆ. ಇದರ ಪ್ರಯೋಜನವನ್ನು ತಾವೆಲ್ಲರೂ ಪಡೆದುಕೊಳ್ಳಲಿ. ಈ ಕಾರ್ಯಕ್ರಮದ ಲಾಭವನ್ನ ತಾವೆಲ್ಲರೂ ಬಹಳಷ್ಟು ಜನರಿಗೆ ತಲುಪಿಸಿರಿ ಅಂತ ನಾನು ಹೇಳ್ತಾ, ನನಗೆ ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ, ಶುಭರಾತ್ರಿ. ಬಹಳ ಅದ್ಭುತವಾಗಿ ಮಾತಾಡಿದ್ರೆ ಸರ್. ಬಹಳ ಬಹಳ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಪ್ಯಾರಾ ಲೀಗಲ್ ತರಬೇತಿಯ ಕಾರ್ಯಕ್ರಮ ಅಥವಾ ಕಾರ್ಯಾಗಾರದ ನಿಟ್ಟಿನಲ್ಲಿ ತಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಪ್ರಶ್ನೆಗಳಿದ್ರೆ ಸಾಹೇಬ್ರಿದ್ದಾರೆ, ಸಾಹೇಬ್ರು ಮೆಂಬರ್ ಸೆಕ್ರೆಟರಿ ಆಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಸೇವಾ ಪ್ರಾಧಿಕಾರ, ಕಾನೂನು ಸೇವಾ ಪ್ರಾಧಿಕಾರದಲ್ಲೆಲ್ಲ ಕಾರ್ಯವನ್ನ ನಿರ್ವಹಿಸಿ ಸಾಕಷ್ಟು ಪರಿಣಿತಿಯನ್ನ ಅನುಭವವನ್ನ ಪಡೆದಿರ್ತಾರೆ ಸಾಹೇಬ್ರು. ಈ ನಿಟ್ಟಿನಲ್ಲಿ ಪ್ಯಾರಾಲೀಗಲ್ ವಿಚಾರವಾಗಿ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ, ಸಾಹೇಬ್ರು ತಮ್ಗೆ ಉತ್ತರವನ್ನ ನೀಡ್ತಾರೆ. ಸರ್ ಅದೇ ಸರ್, ಪ್ಯಾರಾಲೀಗಲ್ ಕೋರ್ಸಸ್ ಮುಗಿಸಿದ್ರೆ ಅದೇ ಸರ್, ಈಗ SC/ST ಗಳಿಗೆ ಈಗ ಸ್ವಂತ ಉದ್ಯೋಗ ಆ ತರದೆಲ್ಲ ಏನಾದ್ರು ಮಾಡಕ್ ಅವಕಾಶ ಇದೆ ಸರ್? ಅಂದ್ರೆ ಅದರಲ್ಲಿ ಯಾವ್ದಾರ ಆಫೀಸಿಗೆ ಸೇರಿ? ಇಲ್ಲ, ನೀವು ಇದಕ್ಕೆ ಜಾಬ್ ಅಂದ್ರೆ ನೀವು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕೆಲವೊಂದು ಫ್ರಂಟ್ ಆಫೀಸ್ಗಳನ್ನ ಮಾಡ್ತದೆ. ಆಗಲೇ ನಾನು ಹೇಳಿದೆ, ಅದು ಜಿಲ್ಲಾ ನ್ಯಾಯಾಲಯ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ತಾಲೂಕಾ ನ್ಯಾಯಾಲಯ ಇರ್ಬೋದು, ಅಥವಾ ತಹಸೀಲ್ದಾರ್ ಕಚೇರಿ ಇರ್ಬೋದು, ಅಥವಾ ಕೆಲವೊಮ್ಮೆ ಹೋಬಳಿ ಮಟ್ಟಗಳಲ್ಲೂ ಕೂಡ ಮತ್ತು ಜೈಲುಗಳಲ್ಲೂ ಕೂಡ ಲೀಗಲ್ ಏಡ್ ಕ್ಲಿನಿಕ್ ಅಂತ ಈಗ ಸರ್ಕಾರ ಸ್ಥಾಪನೆ ಮಾಡಿದೆ. ಅಂಥದ್ರಲ್ಲಿ ಯಾರು ಈ ತರಬೇತಿಯನ್ನ ಪಡೆದುಕೊಳ್ತಾರೆ ಅವರು ಅದರಲ್ಲಿ ನೌಕರಿ ಮಾಡಲಿಕ್ಕೆ ಅವಕಾಶ ಇದೆ. ಇದಲ್ಲದೆ ಈಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದವರು ಆಯ್ಕೆ ಮಾಡಿನೂ ಕೂಡ ಅವರು ತರಬೇತಿಯನ್ನ ಕೊಡ್ತಾರೆ. ಒಟ್ಟಾರೆಯಾಗಿ ನೀವು ಈ ತರಬೇತಿಯನ್ನ ಪಡೆದುಕೊಂಡ್ರೆ ನೀವು ಒಬ್ಬ ನಾಲೆಜಬಲ್ ಪರ್ಸನ್ ಆಗಿ, ಒಬ್ಬ ಕಾನೂನಿನ ಬಗ್ಗೆ ನೀವು ಒಬ್ಬ ವಕೀಲರಾಗದೇ ಇದ್ರು ಬಟ್ ಜನಸಾಮಾನ್ಯರು ದಿನನಿತ್ಯ ಜೀವನದಲ್ಲಿ ಎದುರಿಸ್ತಕ್ಕಂಥ ಕೆಲವೊಂದು ಪ್ರಾಥಮಿಕ ಕಾನೂನಿನ ಬಗ್ಗೆ ತಮಗೆ ಅರಿವಿದ್ರೆ ಯು ವಿಲ್ ಬಿ ಮೋರ್ ಕಾನ್ಫಿಡೆಂಟ್ ಬಿಕಾಸ್ ಯು ಆರ್ ಫೇಸಿಂಗ್ ಸಮ್ ಅಥಾರಿಟೀಸ್. ತಾವು ದಿನನಿತ್ಯ ಜೀವನದಲ್ಲಿ ಪೊಲೀಸ್ ಠಾಣೆ ಇರ್ಬೋದು, ನ್ಯಾಯಾಲಯಗಳಿರ್ಬೋದು, SP ಕಚೇರಿ ಇರ್ಬೋದು, DC ಕಚೇರಿ ಇರ್ಬೋದು, CO ಕಚೇರಿ ಇರ್ಬೋದು, ಸೊ ಅಥವಾ ಕೆಲವೊಮ್ಮೆ ಸರ್ಕಾರದ ವಿಧಾನಸೌಧ ಇರ್ಬೋದು, ವಿಕಾಸಸೌಧ ಇರ್ಬೋದು, MS ಬಿಲ್ಡಿಂಗ್ ಇರ್ಬೋದು, ಅನೇಕ ಪ್ರಾಧಿಕಾರಗಳ ಮುಂದೆ ತಾವು ಹಾಜರಾಗಿ ಯಾರ ಜನಸಾಮಾನ್ಯರ ಬಗ್ಗೆ ತಾವು ಅಹವಾಲುಗಳನ್ನ, ಅವರ ಸಮಸ್ಯೆಗಳನ್ನ ತಾವು ಪ್ರತಿನಿಧಿಸಲಿಕ್ಕೆ ತಮಗೊಂದು ಶಕ್ತಿ ಬರ್ತದೆ. ಕಾನೂನಿನ ಬಗ್ಗೆ ಅರಿವಿದ್ರೆ ಯು ಕ್ಯಾನ್ ಟಾಕ್ ವೆರಿ ಕಾನ್ಫಿಡೆಂಟ್ಲಿ. ಅದರಿಂದ ಇದರ ಜ್ಞಾನವನ್ನ ತಾವೆಲ್ಲ ಪಡೆದುಕೊಂಡ್ರೆ ತಾವು ಯಾವುದೇ ಸಮಸ್ಯೆಗಳನ್ನ ದಿಟ್ಟವಾಗಿ, ಧೈರ್ಯದಿಂದ, ವಿತ್ ಕಾನ್ಫಿಡೆನ್ಸ್ ಆ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಮಗೆ ಒಂದು ಶಕ್ತಿ ಬರ್ತದೆ. ಸರ್, ಇದ್ರ ಜೊತೆಗೆ ನಾನೊಂದೆರಡು ಸೇರಿಸ್ತೀನಿ ಸರ್. ಈ ಒಂದು ಪ್ಯಾರಾಲೀಗಲ್ ತರಬೇತಿ ನಮ್ಮ ಒಂದು ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಅಡಿಯಲ್ಲಿ ತಾವು ಮಾಡಿದ್ದೇ ಆದಲ್ಲಿ ನಾವು ತಮಗೆ ಪ್ಯಾರಾಲೀಗಲ್ ಕನ್ಸಲ್ಟೆಂಟ್ ಅಂತ ಹೇಳಿ ತಮಗೊಂದು ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ತಾವು ಓನ್ ಆಫೀಸ್ ಅನ್ನ ತೆರೆದು ತಾವು ವಕೀಲರಿಗೆ ಮತ್ತು ಕಕ್ಷಿದಾರರ ನಡುವೆ ಒಂದು ಕೊಂಡಿಯಾಗಿ ಕೆಲಸವನ್ನ ಮಾಡ್ತಾ ಸೊ ತಾವು ಸಹ ಒಂದು ಕಾರ್ಯವನ್ನ ಮಾಡಬಹುದು. ಅದರ ಜೊತೆಗೆ ಏನು ಬೆಂಗಳೂರಿನಲ್ಲಿ ಕೆಲವೊಂದು ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಸ್ ಏನು MNC ಕಂಪನಿಗಳಲ್ಲಿ ಏನು ಈ ರಿಯಲ್ ಎಸ್ಟೇಟ್ ಕಂಪನಿ ಇರ್ಬೋದು, ಮತ್ತೆ ಟೆಲಿ ನೆಟ್ವರ್ಕಿಂಗ್ ಕಂಪನೀಸ್ ಇರ್ಬೋದು. ಸೊ ಅಲ್ಲೆಲ್ಲವೂ ಸಹ ಲೀಗಲ್ ಡಿಪಾರ್ಟ್ಮೆಂಟ್ ಅಂತ ಇರ್ತದೆ. ಆ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಕಾಂಟ್ರಾಕ್ಟ್ ಮ್ಯಾನೇಜ್ಮೆಂಟ್ ಒಂದು ಟೀಮ್ ಇರ್ತದೆ. ಏನು ಅಗ್ರಿಮೆಂಟ್ಗಳನ್ನ ರಿಜಿಸ್ಟರ್ ಮಾಡಿಸುವಂಥದ್ದು, ಅಗ್ರಿಮೆಂಟ್ಗಳನ್ನ ಕಾಂಟ್ರಾಕ್ಟ್ ರಿವ್ಯೂ ಮಾಡುವಂಥದ್ದು ಇರ್ತದೆ. ಸೊ ಆ ರೀತಿಯಾದಂತಹ ನೌಕರಿಯು ಸಹ ಈ ಪ್ಯಾರಾಲೀಗಲ್ ಕನ್ಸಲ್ಟೆಂಟ್ಗೆ ಸಿಗ್ತದೆ. ತದನಂತರ ಸಾಹೇಬ್ರು ಹೇಳ್ದಂಗೆ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, ಅಲ್ಲಿ ಹೋಗಿ ಏನು ಒಬ್ಬ
ಏನು ಅಪರಾಧಿ ಆರೋಪಿ ಇರ್ತಾನೆ, ಆರೋಪಿಯನ್ನ ವಿಚಾರಿಸುವಂತದ್ದು. ಸೊ ಅವನ ಮೇಲೆ ಯಾವ್ದಾದ್ರು FIR ಆಗಿದ್ದಂತ ಸಂದರ್ಭದಲ್ಲಿ FIR ಕಾಪಿಯನ್ನ ತಗೊಂಡ್ಬರುವಂತದ್ದು. ಈ ರೀತಿಯಾಗಿ ಕಾನೂನು ಸಹಾಯಕರಾಗಿ ಅಥವಾ ಕಾನೂನಿನ ಗುಮಾಸ್ತರಾಗಿ ವಕೀಲರ ಕಚೇರಿಯಲ್ಲೂ ಸಹ ಕಾರ್ಯವನ್ನ ನಿರ್ವಹಿಸಬಹುದು ಈ ಒಂದು ಪ್ಯಾರಾಲೀಗಲ್ ತರಬೇತಿಯನ್ನ ಪಡೆದಂತವರು. ಸೊ ಈ ರೀತಿಯಾದಂತಹ ಜಾಬ್ ಆಪರ್ಚುನಿಟೀಸು ಇರ್ತದೆ. ನಮ್ಮ ಒಂದು ಸಂಸ್ಥೆ ಅಡಿಯಲ್ಲಿ ಪ್ಯಾರಾಲೀಗಲ್ ಕನ್ಸಲ್ಟೆಂಟ್ ಅಂತ ಹೇಳಿ ತಮ್ಗೆ ನಾವು ಒಂದು ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಮ್ಮ ಒಂದು ಸಂಸ್ಥೆಗೆ ತಾವು ಕನ್ಸಲ್ಟೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತೀರಿ. ಸೊ ಅದರಿಂದ ತಮ್ಗೆ ದುಡಿಮೆ ಸಹ ಆಗುತ್ತೆ ಅಂತ ನಾನು ಈ ಮೂಲಕ ತಮ್ಮ ಹತ್ರ ಹೇಳಲಿಕ್ಕೆ ಬಯಸ್ತೇನೆ. ಪ್ರಶ್ನೆಗಳನ್ನು ನಮಸ್ತೆ ಕೇಳಿ. ಸರ್. ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ ಮಾತಾಡಿ. ಸರ್. ನನ್ನ ಹೆಸರು ನಯನ. ಲಾಸ್ಟ್ ಟೈಮ್ ನಾನು ಕಾಲ್ ಮಾತಾಡಿದ್ದೆ. ಆಕ್ಚುಲಿ ಕರ್ನಾಟಕದಲ್ಲಿ ಪ್ಯಾರಾಲೀಗಲ್ ಎಂಬುದು ಬಂದಿದ್ದು ನಾನು ಹೆಚ್ಚುಗಾರಿಕೆ ಹೇಳ್ತಾ ಇಲ್ಲ. 2005 ಇಂದ ಮಂಗಳೂರಲ್ಲಿರುವಂತ ಒಂದು ಡೀಡ್ಸ್ ಅಂತ ಸಂಸ್ಥೆ ಸುಮಾರು ಇಡೀ ಉತ್ತರ ಕರ್ನಾಟಕ, ಉತ್ತರ ಭಾಗದಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಬಂದೆವು ನಾವು. ಇದರಲ್ಲಿ ಸರ್ ಹೇಳಿದ ಹಾಗೇನೆ ಪ್ಯಾರಾಲೀಗಲ್ ಅಂತ ಅಂದ್ರೆ ಈ ಸ್ವಸಹಾಯ ಸಂಘದ ಹೆಂಗಸರನ್ನು ಇಟ್ಕೊಳ್ಳುವಂಥದ್ದು. ಆಮೇಲೆ ಯೂತ್ಗಳು ಯಾರಿಗೆ ಯಾವ್ದು ಸೋಷಿಯಲ್ ವರ್ಕ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಸಾಮಾಜಿಕ ಕಳಕಳಿಯಲ್ಲಿ ಇಂಟ್ರೆಸ್ಟ್ ಇದೆ ಅಂತದೆಲ್ಲ ನಾವು ಮಾಡ್ಕೊಂಡು ಬಂದಿದೆ. 2005 ಇಂದ ನಾನು ಇದಕ್ಕೆ ರಿಸೋರ್ಸ್ ಪರ್ಸನ್ ಆಗಿ ಹೋಗ್ತಾ ಇದೆ. ಅಂದ್ರೆ ಹಳ್ಳಿಗೆ ಒಂದೊಂದು ಹಳ್ಳಿ. ಈಗ ನಮ್ಮ ಪ್ರಜ್ಞಾದವರು ನಾನು ಅನ್ಕೊಳ್ಳುದು ಈ ಕಡೆ ಸ್ವಲ್ಪ ಅದು ಕಡಿಮೆ ಇದೆ ಅವೇರ್ನೆಸ್ ಪ್ಯಾರಾಲೀಗಲ್ ಎಂಬುದು. ಏನು ಸಣ್ಣ ಪ್ರಾಬ್ಲಮ್ ಆದ್ರೆ ಒಂದು ವೇಳೆ ಆತ್ಮಹತ್ಯೆ ಅಥವಾ ಮರ್ಯಾದೆ ಹತ್ಯೆ ಅಂತ ಸಮಸ್ಯೆಗಳಿರುವಾಗ, ಇಂಟರ್ ಕಾಸ್ಟ್ ಮದುವೆಗಳಾಗುವಂತ ಸಮಯಗಳಿರುವಾಗ, ಅಥವಾ ಡಾಮಿನೇಟ್ ಕ್ಲಾಸಸ್ ಒಬ್ಬರ ಪ್ರಾಪರ್ಟಿಗಳನ್ನೆಲ್ಲ ಇದು ಕಬ್ಜಾ ಮಾಡ್ಕೊಳ್ಳಿಕ್ಕೆ ಹೋಗುವಂತ ಟೈಮಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ನಾವು ಈ ಕಡೆ ನೋಡಿದ ಹಾಗೆ ಹಳ್ಳಿಗಳಲ್ಲಿ ಅಥವಾ ಡಾಮಿನೇಟ್ ಕ್ಲಾಸ್ಗಳು ಇರುವಾಗಲಿ ಎಲ್ಲ ಒಂದು ಕಂಪ್ಲೇಂಟ್ ಕೊಡ್ಲಿಕ್ಕೆನೆ ಹೆದರುತ್ತಾರೆ, ಪೊಲೀಸ್ ಸ್ಟೇಷನ್ ಹೋಗ್ಲಿಕ್ಕೆನೆ ಹೆದರುತ್ತಾರೆ. ಪೊಲೀಸ್ ಸ್ಟೇಷನ್ ಹೋದ್ರುನು ಅವ್ರಿಗೆ ಏನ್ ಮಾಡ್ತಾರೆ, ಒಂಥರ ಸೈಡ್ಗೆ ಇಟ್ಟು ಬಿಡ್ತಾರೆ. ಆದ್ರೆ ಇಲ್ಲಿ ಯಾರು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇರ್ತಾರಲ್ವಾ, ಮತ್ತೆ ಒಂದು ಸಂಸ್ಥೆ, ಈಗ ಪ್ರಜ್ಞಾ ಸಂಸ್ಥೆ ಅಂತೇಳಿ, ಮತ್ತೆ ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಅವರ ಜೊತೆ ಹೋದಾಗ ಆಕ್ಟಿವ್ ಆಗ್ತಾರೆ ಅವರು. ಯಾಕಂದ್ರೆ ಆಲ್ರೆಡಿ NGO ಗಳು ಹೋದಾಗ ಪೊಲೀಸ್ನವರು ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಮಹಿಳೆಯರ ವಿಷಯದಲ್ಲಿ ಸಹ. ಇಲ್ಲದ ಏನು ಹೇಳ್ತಾ ಇದ್ರು, ಮಹಿಳೆಯರ ವಿಷಯ ಆದ್ರೆ ಹೋಗಮ್ಮ ಇದೆಲ್ಲ ಸಾಮಾನ್ಯ ವಿಷಯಗಳು, ನಿಮ್ ಮನೆದು ಎಷ್ಟು ಅಲ್ಲಿ ಗ್ರೀವಿಯಸ್ ತೊಂದರೆ ಇದ್ರೆ ಸಹ ಕಾಂಪ್ರಮೈಸ್ ಮಾಡಿ ಕಳಿಸುವಂತದ್ದೆಲ್ಲ ಇರುತ್ತೆ. ಇಂಥ ಟೈಮಲ್ಲಿ ಇದು ನಾವು ವಾಲಂಟಿಯರ್ಸ್ ಗಳಿಗೆ ಇದ್ರದ್ದು ಗ್ರೀವಿಯಸ್ನೆಸ್ ಅನ್ನು ಹೇಳ್ಕೊಳ್ಳೋದ್ರಿಂದ ಅವರು ಇದರಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಜಸ್ಟಿಸ್ ಕೊಡ್ಲಿಕ್ಕೆ ಬಾಧಿತ ಹೆಣ್ಮಕ್ಳಿಗೆ ಅಥವಾ ಯಾರು ಕಷ್ಟದಲ್ಲಿ ಇದ್ದಾರ ಅವರಿಗೆ ಜಸ್ಟಿಸ್ ಕೊಡ್ಲಿಕ್ಕೆ 100% ಇದು ಸಹಾಯ ಮಾಡ್ತದೆ. ಅವ್ರ ಜೊತೆ ನಾವು ನಿಲ್ಬಹುದು ಅಂತ ಅನ್ಕೊಳ್ತೇನೆ. ಹಾಗೆ ಇದೊಂದು ತುಂಬಾ ಉತ್ತಮ ಕಾರ್ಯ ಪ್ರಜ್ಞಾದವರು ಮಾಡ್ತಾ ಇರೋದು. ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ಮ ಏನಿದ್ರು ಸಹ ನಾನು ನಿಮ್ಮ ಕಡೆಗೆ ಭಾಗಿಯಾಗ್ಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತೀನಿ. ಧನ್ಯವಾದಗಳು ಮೇಡಮ್. ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನ ಮತ್ತು ಅನುಭವವನ್ನ ತಾವು ಶೇರ್ ಮಾಡ್ಕೊಂಡ್ರಿ. ಬಹಳಷ್ಟು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಪ್ರಶ್ನೆಗಳಿದ್ರೆ ಕೇಳಿ. ಏನಾದ್ರು ಪ್ರಶ್ನೆಗಳಿದ್ಯಾ? ಸರ್ ನಮಸ್ತೆ. ಹಾ ಸರ್, ನಮ್ಮ ಹೆಸರು ಚನ್ನಬಸವ ಅಂತ ಹೇಳಿ ರಾಯಚೂರು ಡಿಸ್ಟಿಕ್ ಇಂದ. ಎಸ್ ಸರ್. ಸರ್, ಸ್ವತಃ ನಾವು ಕಾನೂನು ಸಮಸ್ಯೆಗಳಿಗೆ ಒಳಗಾದಾಗ ನ್ಯಾಯಾಲಯಗಳಲ್ಲಿ ನಾವು ಈ ಪ್ಯಾರಾಲೀಗಲ್ ಕೋರ್ಸ್ ಅನ್ನ ಮುಗಿಸಿರ್ತಕ್ಕಂತ ಅಭ್ಯರ್ಥಿಗಳು ವಾದ ಮಾಡೋದಕ್ಕೆ ಅವಕಾಶ ಇರುತ್ತಾ ಕಾನೂನಲ್ಲಿ? ಈಗ ನೀವು ನ್ಯಾಯಾಲಯದಲ್ಲಿ ಇನ್ ಪರ್ಸನ್ ಅಂತ ಮಾಡ್ಲಿಕ್ಕೆ ಅವಕಾಶ ಇದೆ. ಅಂದ್ರೆ ನಿಮ್ಮ ಕೇಸನ್ನ ನೀವೇ ನಡೆಸ್ಕೋಬಹುದು. ವಕೀಲರ ಸೇವೆ ಬೇಕಿದೆ, ಯಾರಿಗೂ ಬೇಕಾಗಿಲ್ಲ. ಯಾಕೆ ವಕೀಲರ ಸೇವೆಯನ್ನು ಪಡ್ಕೋತಾಳೆ ಅಂದ್ರೆ ಅವರು ಕಾನೂನು ಬಗ್ಗೆ ತಜ್ಞರಲ್ಲ, ನ್ಯಾಯಾಲಯದ ಕಾರ್ಯಕಲಾಪಗಳ ಬಗ್ಗೆ ಅವರಿಗೆ ಪ್ರೊಸೀಜರಲ್ ಆಸ್ಪೆಕ್ಟ್ ಗೊತ್ತಿರಲ್ಲ ಅನ್ನೋ ಕಾರಣಕ್ಕೆ ವಕೀಲರ ಸೇವೆಯನ್ನ ತಗೋತಾರೆ. ಒಬ್ಬ ವ್ಯಕ್ತಿಗೆ ಅವನಿಗೆ ತನ್ನ ಕೇಸನ್ನ ತಾನೇ ಮಾಡ್ಕೊಳ್ಳೋಷ್ಟು ಅವನು ಸಮರ್ಥ ಇದ್ದರೆ ಅವನು ಮಾಡ್ಬೋದು. ಆದ್ರೆ ನೀವು ಪ್ಯಾರಾಲೀಗಲ್ ವಾಲಂಟಿಯರ್ಸ್ ಇನ್ನೊಬ್ಬರ ಕೇಸನ್ನ ನಿಮಗೆ ವಕಾಲತ್ತಾಕಿ ಇನ್ನೊಬ್ಬರನ್ನ ಪ್ರತಿನಿಧಿಸಲಿಕ್ಕೆ ನಿಮಗೆ ಬರಲ್ಲ. ನಿಮ್ ಕೇಸನ್ನ ನೀವು ಇನ್ ಪರ್ಸನ್ ಮಾಡ್ಕೋಬಹುದು, ಯಾರಾಗ್ಲೂ ಮಾಡ್ಕೋಬಹುದು. ಇನ್ನೊಬ್ಬರ ಕೇಸ್ ಬರಲ್ಲ ಸರ್? ಇನ್ನೊಬ್ಬರ ಕೇಸ್ ಬರಲ್ಲ. ಯು ಆರ್ ನಾಟ್ ಅಡ್ವೊಕೇಟ್, ನಿಮ್ಗೆ ಸನದ್ ಇರಲ್ಲ. ಇನ್ನೊಬ್ಬರ ಕೇಸನ್ನ ನೀವು ವಕಾಲತ್ ವಹಿಸಕ್ ಬರಲ್ಲ. ಒಟ್ಟೆ ಇನ್ಫಾರ್ಮೇಶನ್ ಅಷ್ಟೇ ಮಾಡಬಹುದು ಸರ್. ನೀವು LLB ಇರಬೇಕು ಮತ್ತು ವಕೀಲರ ಪರಿಷತ್ನಿಂದ ನೀವು ಸನದನ್ನ ಪಡ್ಕೊಂಡಿರ್ಬೇಕು, ಅಂದ್ರೆ ಮಾತ್ರ ನೀವು ವಕಾಲತ್ ವಹಿಸ್ಲಿಕ್ಕೆ ಬರ್ತದೆ.
ಆದ್ರೆ ಕಾನೂನು ಸ್ವಂತ ಕೇಸನ್ನ ಅವ್ರಿಗೆ ತಮ್ಮ ಕಾನೂನು ಬಗ್ಗೆ ಮಾತ್ರ ಸ್ವಂತ ಕೇಸನ್ನ ಸ್ವಂತ ಇನ್ ಪರ್ಸನ್ ನಡೆಸಬಹುದು. ಓನ್ಲಿ ಕಾನೂನಿನ ಇದು ಇನ್ಫಾರ್ಮೇಶನ್ ಮಾತ್ರ ನೀಡಬಹುದು ಸರ್ ನಾವು. ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು. ಪ್ರಶ್ನೆಗಳನ್ನು ಕೇಳಿ. ಪ್ರಶ್ನೆಗಳೇನಾದ್ರು ಇದ್ರೆ ಪ್ಯಾರಾಲೀಗಲ್ ನಮಸ್ತೆ, ಸಂಬಂಧಪಟ್ಟಂತ ನಾನು ಪ್ರಶ್ನೆಗಳು ಕೇಳಿ. ಚಂದ್ರಶೇಖರ್ ಅಂತ ಮಾತಾಡ್ತಾ ಇರೋದು. ಎಸ್ ಸರ್. ಸರ್, ಈಗ ಪ್ಯಾರಾಲೀಗಲ್ ವಾಲಂಟಿಯರ್ಗೆ ಏನ್ ಅರ್ಹತೆ ಇರಬೇಕು, ನಾವ್ ಯಾವ ತರ ಸೇರ್ಕೋಬೇಕು, ಎಲ್ಲಿ ಸೇರ್ಕೋಬೇಕು ಅನ್ನೋ ಮಾಹಿತಿ ನಂಗೆ ಗೊತ್ತಾಗ್ಲಿಲ್ಲ. ಅರ್ಹತೆ ಅಂತ ಏನ್ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿಲ್ಲ. ನಿಮ್ಗೆ ಸ್ವಲ್ಪ ಓದು ಬರ ಇದ್ರೆ ಸಾಕು, ಮತ್ತು ಸಮಾಜದ ಬಗ್ಗೆ ಕಳಕಳಿ ಇರ್ಬೇಕು, ಆಸಕ್ತಿ ಇರ್ಬೇಕು. ನಿಮ್ಗೆ ಸಮಾಜಕ್ಕೆ ನಾನೇನಾದ್ರು ಕಿಂಚಿತ್ ಸೇವೆ ಮಾಡ್ಬೇಕಂತ ಒಂದು ತುಡಿತಾ ಇರ್ಬೇಕು. ಅದಿದ್ರೆ ಸಾಕು ನಮ್ಗೆ. ಓಕೆ ಸಾಹೇಬ್ರೆ, ಅದು ಎಲ್ಲಿ ನಾವು ಜಾಯ್ನ್ ಆಗ್ಬೇಕು ಅಂತ? ನೀವು ಈಗ ಸದ್ಯ ಪುರುಷೋತ್ತಮ್ ಅವರು ವಿಧಿ ಪ್ರಜ್ಞಾ ಕರ್ನಾಟಕದಲ್ಲಿ ಈಗ ಮಾಡ್ತಾ ಇದಾರೆ. ಇದ್ರದ್ದು ಕೋರ್ಸ್ ತಗೊಳ್ಳಿ. ಈ ಕೋರ್ಸ್ ತಗೊಂಡ್ಮೇಲೆ ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಿ ಆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿಯನ್ನು ಕೊಡಿ. ನಾನು ನಾನು ಪ್ಯಾರಾಲೀಗಲ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ಲಿಕ್ಕೆ ನಾನು ಆಸಕ್ತನಾಗಿದ್ದೀನಿ ಅಂತ ಕೊಟ್ರೆ, ಸೊ ನಿಮ್ಮಂತವರ ಒಂದು ಅವರು ಮಾಡ್ಕೊಂಡು ಅಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿ ನಿಮಗೆ ತರಬೇತಿ ಕೊಡ್ತಾರೆ. ನಿಮಗೆ ತರಬೇತಿಯನ್ನು ಕೊಟ್ಟು ನಿಮಗೆ ಒಂದು ಫ್ರಂಟ್ ಆಫೀಸ್ ಅಂತ ನಾನು ಆಗಲೇ ಹೇಳಿದಂಗೆ ಒಂದು ಲೀಗಲ್ ಏಡ್ ಕ್ಲಿನಿಕ್ ಅಂತಿದೆ, ಅಂತಲ್ಲಿ ತಮಗೆ ಒಂದು ನೌಕರಿಯನ್ನ ಕೊಟ್ಟು ನಿಮಗೆ ಒಂದು ಗೌರವ ಸಂಭಾವನೆ ಕೂಡ ಕೊಡ್ಲಿಕ್ಕೆ ಅವಕಾಶ ಇದೆ. ಓಕೆ ಸರ್, ಧನ್ಯವಾದಗಳು. ಸಾಹೇಬ್ರಿಗೆ ಇನ್ನ ಒಂದು ಆಡು ಭಾಷೆಯಲ್ಲಿ ತಾವು ಹೇಳೋದಾದ್ರೆ, ಈ ಕಾಂಪೌಂಡರ್ ಇರ್ತಾರೆ ನೋಡಿ, ಈ ಡಾಕ್ಟರ್ಗೆ ಜೊತೆಗೆ ಒಬ್ರು ಕಾಂಪೌಂಡರ್ ಇರ್ತಾರೆ. ಈ ಕಾಂಪೌಂಡರ್ ತರ ಅಂತ ಹೇಳ್ಬೋದಾ ಸರ್? ಹೌದು, ಕೆಲಸ ಅವ್ರಿಗೆ ಸಹಾಯಕರು. ಈ ವಕೀಲರಿಗೆ ನೀವು ಸಹಾಯಕರಾದಂಗೆ. ಹಾ. ಸೊ ಆ ವಕೀಲರಿಗೆ ಸಹಾಯಕರಾಗಿ ಕೆಲಸ ಮಾಡುವಂತದ್ದು. ಇದಕ್ಕೆ ನಾವು ಲೀಗಲ್ ಏಡ್ ಕ್ಲಿನಿಕ್ ಅಂತ ಹೆಸರಿಟ್ಟಿರೋದು. ಇದು ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಇಟ್ಟಂತ ಹೆಸರು, ಲೀಗಲ್ ಏಡ್ ಕ್ಲಿನಿಕ್ ಅಂತ. ಪ್ರಶ್ನೆಗಳು ಕೇಳಿ. ಒಂದು ಪ್ರಶ್ನೆ, ಇದು ಎಷ್ಟು ದಿವಸದ ಕಾರ್ಯಾಗಾರ ಆಗಿರುತ್ತೆ ಸರ್? ಇದು ನೋಡಿ, ಇದು 4 ತಿಂಗಳು ನಾವು ಕಾರ್ಯಾಗಾರ ಮಾಡ್ತಾ ಇದೀವಿ. ಪ್ರತಿ ಶನಿವಾರ 7:45ರಿಂದ ಸೊ 8:30, 9 ಗಂಟೆವರೆಗೂ ಸಹ ಒಂದು ತರಗತಿಯನ್ನ ನಾವು ನಡೆಸ್ತಾ ಇದೀವಿ. ಆನ್ಲೈನ್ ಅಲ್ಲಿ ತರಗತಿ ಇರ್ತದೆ ಇದು. ಸೊ ಈ ತರಗತಿಗೆ ಆಫ್ಲೈನ್ ಅಲ್ಲಿ ಇರಲ್ವಾ ಇದು? ಆಫ್ಲೈನ್ ಅಲ್ಲಿ ಇಲ್ವಾ? ಆಫ್ಲೈನ್ ಇಲ್ಲ. ಆಫ್ಲೈನ್ ಬ್ಯಾಂಗ್ಳೂರ್ನಲ್ಲಿ ಮುಖ ಪರಿಚಯ ಮಾಡ್ಕೊಳ್ಳಿಕ್ಕೆ ಒಂದು ತರಗತಿಯನ್ನ ಮಾಡ್ತಾ ಇದೀವಿ. ಸೊ ಮುಖ ಪರಿಚಯ ಆದ ನಂತರ ಸೊ ನಾವು ಆನ್ಲೈನ್ ಅಲ್ಲಿ ನಾವು ತರಗತಿಯನ್ನ ಕೊಡ್ತೀವಿ. ಮುಖ ಪರಿಚಯಕ್ಕೆ ಒಂದು ಆಫ್ಲೈನ್ ಕ್ಲಾಸ್ ಮಾಡ್ತೀವಿ. ಸಾಹೇಬ್ರು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತದೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಜನದಾಲ್ಕ ನೇತೃತ್ವದಲ್ಲೇ ನಡೀತದೆ ಒಂದು ಆಫ್ಲೈನ್ ಕ್ಲಾಸ್. ಸರ್ ಫೀಚರ್ಸ್ ಎಲ್ಲ ಎಷ್ಟಿರುತ್ತೆ ಸರ್? ನಂದು ಒಂದು ಸಲಹೆ ಕೊಡ್ತೀನಿ ಸರ್, ಕೊಡ್ಬೋದಾ? ಕೊಡಿ ಮೇಡಮ್, ಕೊಡಿ ಮೇಡಮ್. ಏನಿಲ್ಲ, ಆಕ್ಚುಲಿ ನಾವು ಮಾಡ್ತಿದ್ದಾಗ ಒಂದು 15 ದಿವಸ 1 ತಿಂಗಳ ಕಾರ್ಯಾಗಾರ ಇರ್ತಾ ಇತ್ತು, 15 ದಿವಸದ್ದು. ಆ ಕಾರ್ಯಾಗಾರದಲ್ಲಿ ನಾವು ಯಾಕಂದ್ರೆ ಫೇಸ್ ಟು ಫೇಸ್ ಇದೆ, ಆಫ್ಲೈನ್ ಇರುತ್ತೆ. ಆ ಕಾರ್ಯಾಗಾರದಲ್ಲಿ ನಾವು ಲಾಸ್ಟ್ 3 ದಿವಸ ಅಥವಾ 2 ದಿನವನ್ನು ಪೊಲೀಸ್ ಸ್ಟೇಷನ್ ವಿಸಿಟ್, ಕೋರ್ಟ್ಗಳನ್ನು ಅವರಿಗೆ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆವು. ಯಾಕಂದ್ರೆ ಅವರು ಹೆದರಬಾರ್ದು ಅಂತ, ವಾಲಂಟಿಯರ್ಸ್ ಅಥವಾ ಅಲ್ಲಿ ಅವರಿಗೆ ಹೇಗಿರ್ಬೇಕು, ಏನಿದೆ ಕೋರ್ಟ್ ಒಂದು ನೋಡುವಂತ ಒಂದು ಇವರು ಸರಿಗೆ ಗೊತ್ತಿದೆ, ಅದು ಅವರು ಅಲೌ ಮಾಡ್ತಾರೆ ಕೋರ್ಟುಗಳಲ್ಲಿ, ಅಲ್ವಾ ಸರ್? ಹೌದು. ಕೋರ್ಟ್ಸ್ ಓಪನ್ ಅಲ್ಲಿ ಅಲ್ಲ, ಎಲ್ಲ ಓಪನ್ ಕೋರ್ಟ್ಸ್. ಸೊ ಸಾರ್ವಜನಿಕರು ಬಂದು ವೀಕ್ಷಣೆ ಮಾಡಬಹುದು. ಅದು ಒಂದು ಕೊಟ್ರೆ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲ, ಅದನ್ನ ಕೊಡ್ತೀವಿ ಮೇಡಮ್. ಅದನ್ನ ಒಂದು ಒಂದು ಇಂಟರ್ನ್ಶಿಪ್ ಅಂತ ಹೇಳಿ, ಇಂಟರ್ನ್ಶಿಪ್ಗೆ ಒಂದು ಕೆಲವೊಂದು ಟಾಸ್ಕ್ ಗಳನ್ನ ಕೊಟ್ಟು ತಾವು ಹೋಗಿ ನ್ಯಾಯಾಲಯ ವೀಕ್ಷಣೆಯನ್ನ ಮಾಡ್ಕೊಂಡ್ ಬರ್ಬೇಕು, ಮತ್ತು ಪೊಲೀಸ್ ಸ್ಟೇಷನ್ ಹೋಗಿ ಜೈಲ್ ವಿಸಿಟ್ ಮಾಡ್ಕೊಂಡ್ ಬರುವಂತದ್ದು, ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ಕೊಂಡ್ ಬರುವಂತದ್ದು. ಸೊ ಅದೆಲ್ಲವೂ ತಮ್ಗೆ ಒಂದು ಇಂಟರ್ನ್ಶಿಪ್ ಅಸೈನ್ಮೆಂಟ್ಸ್ ಗಳು ಇರ್ತದೆ ಮೇಡಮ್ ಈ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ. ಓಕೆ ಸರ್, ಥ್ಯಾಂಕ್ ಯು. ಫೀಚರ್ಸ್ ಎಲ್ಲ ಹೆಂಗೆ ಸರ್? ಈ ಫೀಸಿನ ವಿಚಾರವಾಗಿ ನಾವು ನಮ್ಮ ಒಂದು NGO ಸಂಸ್ಥೆಯಿಂದ ಮಾಡ್ತಾ ಇರೋದ್ರಿಂದ ತಾವು ನೇರವಾಗಿ ನಮ್ಮನ್ನ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ತಮ್ಗೆ ಮಾಹಿತಿಯನ್ನ ಕೊಡ್ತೀವಿ. ಬಹಳಷ್ಟು ಕಡಿಮೆ ಶುಲ್ಕವನ್ನ ನಾವು ತಗೋತಾ ಇದ್ದೀವಿ. ಸೊ ಅದು ಎಲ್ಲರಿಗೂ ಅದು ಸಾಧ್ಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಕಡಿಮೆ ಒಂದು ಶುಲ್ಕವನ್ನ ಸರ್ಟಿಫಿಕೇಟ್ಗೆ ನಿಟ್ಟಿನಲ್ಲಿ ಮತ್ತು ಉಪನ್ಯಾಸಕರಿಗೆ ಒಂದು ಹಾನರೇರಿಯಂ ಕೊಡೋ ನಿಟ್ಟಿನಲ್ಲಿ ಒಂದು ಕಡಿಮೆ ಶುಲ್ಕವನ್ನ ನಾವು ನಿಗದಿಪಡಿಸುತ್ತೀವಿ. ಅದನ್ನ ತಾವು ಫೋನ್ ಮಾಡಿದ್ರೆ ನಾನು ತಮ್ಗೆ ತಿಳಿಸ್ಕೊಡ್ತೀನಿ. ಪ್ರಶ್ನೆಗಳನ್ನು ಕೇಳಿ. ಹಲೋ ಸರ್. ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ತೆ.
ನಮಸ್ತೆ ಸರ್, ನಮಸ್ತೆ, ಮಾತಾಡಿ. ಹಾ, ಬಸವರಾಜು ಅಂತ ಸರ್, ಹೈಕೋರ್ಟ್ ಅಡ್ವೊಕೇಟ್. ಎಸ್ ಸರ್, ಹೇಳಿ ಎಸ್ ಸರ್. ಹೇಳಿ ಹಲೋ, ಸರ್, ಹೇಳಿ ಸರ್. ನನ್ನ ಫ್ರೆಂಡ್ ಆಫೀಸರ್. ಈಗ ನಮಸ್ತೆ ಸರ್, ನಿಮ್ಮನ್ನ ತುಂಬಾ ಸಲ ನಮಸ್ತೆ ನೋಡಿದೀನಿ, ಸರ್. ನಿಮ್ಮ ಭಾಷಣ ಕೇಳಿದೀನಿ. ಹೇಳಿ ಸರ್. ಕೇಳಿದೀನಿ, ತುಂಬಾ ಖುಷಿ ಆಯ್ತು. ನಾನೀಗ ಹೈಕೋರ್ಟ್ ಲೀಗಲ್ ಸರ್ವಿಸ್ ಇದ್ರಲ್ಲಿ ಕಮಿಟಿಲಿ ಇದ್ದೀನಿ ಸರ್, ಫ್ರಂಟ್ ಆಫೀಸ್ ಅಲ್ಲಿ. ವೆರಿ ಗುಡ್ Yes. ಸರ್. ಸರ್ ಲೈನ್ ಕಟ್ ಆಯ್ತು ತಮ್ದು. ಸರ್ ಹೇಳಿ ಸರ್. ಇಲ್ಲ, ಅವ್ರ ಲೈನ್ ಯಾಕೋ ಕಟ್ ಆಯ್ತು. ಸಿದ್ದೇಗೌಡ್ರೆ ಮಾತಾಡ್ತೀರಾ? ಹಲೋ, ಬಸವರಾಜ್ ಸರ್ ಮಾತಾಡಿ ಸರ್. ಮಂಜು ಸರ್, ಬಸವರಾಜ್ ಸರ್ ಮಾತಾಡಿ ಹಾ ಸರ್. ಹಾ ಅದೇನೆ ನಾನೀಗ. ಹಲೋ, ಮಾತಾಡಿ ಸರ್, ಮಾತಾಡಿ. ಅದೇ ನಾನು ಸುಮಾರು ಕೇಸ್ಗಳೆಲ್ಲ ಪಾಪ ಬರ್ತಾ ಇದಾರೆ ಕೆಲವರೆಲ್ಲ. ಈಗ ಸರ್, Okay, sir. ನಮ್ಮ ಸಾಹೇಬ್ರು ಹೇಳ್ದಂಗೆ ತುಂಬಾ 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 ಕಷ್ಟದಲ್ಲಿರೋ ಬರ್ತಾರೆ, ನಮ್ ಲೀಗಲ್ ಹೈಕೋರ್ಟ್ಗೂ ಬರ್ತಾರೆ. ಹಲೋ, ಹೌದು ಮಾತಾಡಿ ಸರ್, ಮಾತಾಡಿ. ಹೈಕೋರ್ಟ್ಗೂ ಬರ್ತಾರೆ. ಹಂಗಾಗಿ ನನಗೆ ತುಂಬಾ ಅನುಭವ ಆಗಿದೆ. ಬರ್ತಾ ನಂದು 2006 ಅಲ್ಲಿ ಎನ್ರೋಲ್ ಆಗಿದೆ ಸರ್. Yes, ವೆರಿ sir. ಗುಡ್ ಸರ್. ಎನ್ರೋಲ್ ಆಗಿದ್ದು. ನಿಮ್ಮ ಸ್ಪೀಚ್ ನನಗೆ ತುಂಬಾ ಇಷ್ಟ ಸರ್. ಆಗ್ಲಿ ಸರ್. ಹೌದೌದು, ನಿಮ್ಮ ಅನುಭವ, ನಿಮ್ಮ ಇದು ಲೀಗಲ್ ಪಾಯಿಂಟ್ಸ್ ಅದ್ರಲ್ಲಿ ನಾನು ಕಲ್ತ್ಕೊಂಡು ಫ್ರಂಟ್ ಆಫೀಸ್ ಅಲ್ಲಿ ಸೋಮಶೇಖರ್ ಜಸ್ಟಿಸ್ ಇದ್ರಲ್ಲ ಸರ್, ಹೌದು ಸರ್. ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ನನ್ನನ್ನ ಹೈಕೋರ್ಟ್. ಈಗ ಫ್ರಂಟ್ ಆಫೀಸ್ ಅಲ್ಲಿ ಇದೀನಿ ಸರ್, ಈಗ 2 months ಆಯ್ತು. ವೆರಿ ಗುಡ್, ವೆರಿ ಗುಡ್. ಹೈಕೋರ್ಟ್ ಲೀಗಲ್ ಸರ್ವಿಸ್ ಇದ್ದೀನಿ. ಯಾರ ಇದ್ರೆ ಉಚಿತವಾಗಿ ಶೇರ್ ಮಾಡಿ ಸರ್. ಅಲ್ಲ ಸರ್, ಸರ್ ತಮ್ಮ ನಂಬರ್ ಶೇರ್ ಮಾಡಿ ಸರ್ ನಮ್ಗೆ. ಮಾಡಿ. ಯಾಕಂದ್ರೆ ನಮ್ಮ ನಮ್ಮ ಕಡೆ ಬಹಳ ಜನ ಬಂದು ನಮಗೆ ಉಚಿತ ವಕೀಲರ ನೆರವನ್ನ ಕೊಡ್ರಿ, ನಮ್ಗೆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ನಮ್ಗೆ ಗಂಡ ಡೈವರ್ಸ್ ಕೇಸ್ ಹಾಕಿದಾನೆ, ವಕೀಲ ಇಟ್ಕೊಳಕ್ ಆಗಲ್ಲ, ಅಲ್ಲಿ ಜೀವನಾಂಶ ಆರ್ಡರ್ ಆಗಿದೆ, ಅದು ಹೆಚ್ಚಾಗಿದೆ ಅಂತ ಅವನು ಹೈಕೋರ್ಟ್ಗೆ ಚಾಲೆಂಜ್ ಮಾಡಿದಾನೆ, ಹೈಕೋರ್ಟ್ ಅಲ್ಲಿ ನಮ್ಮ ವಕೀಲರ ಶಕ್ತಿ ಇಲ್ಲ ಅಂತ ಅನೇಕ ಜನ ಬಂದು ನನ್ನ ಕಡೆ ಬಂದು ಪಾಪ ಕಷ್ಟ ಹೇಳ್ಕೊತಾರೆ. ಹೌದೌದು. ತಮ್ಮ ನಂಬರ್ನ ಪುರುಷೋತ್ತಮ ಅವರಿಗೆ ಶೇರ್ ಮಾಡಿ. ನಾನು ನಿಮ್ ನಂಬರ್ ಕೊಟ್ಟು ಹೈಕೋರ್ಟ್ ಅಲ್ಲಿ ಅವ್ರ ಪರವಾಗಿ ತಾವು ಒಂದ್ ಸಹಾಯ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಸರ್. ಓಕೆ ಸರ್, ವೆಲ್ಕಮ್ ಸರ್, ಮಾಡ್ತೀನಿ ಸರ್, 100% ಮಾಡ್ತೀನಿ. ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಸರ್. ಸರ್ ಗ್ರೂಪ್ ನಲ್ಲಿ ಇದ್ದೀರಾ ಸರ್ ತಾವು? ಗ್ರೂಪ್ ನಲ್ಲಿ ಇಲ್ಲ ಸರ್, ಈಗ ಕನೆಕ್ಟ್ ಮಾಡಿದ್ದೆ, ನನ್ನ ಫ್ರೆಂಡ್ ಕನೆಕ್ಟ್ ಮಾಡಿರೋದು. ದಯವಿಟ್ಟು ತಾವು ನಂಬರ್ ಹೇಳಿ ಸರ್, ಎಲ್ಲರಿಗೂ ಅನುಕೂಲ ಆಗ್ತದೆ. 9986 9986 457 457 142. 142. ಇನ್ನೊಂದು ಸರಿ ನಂಬರ್ ಸರ್. ತಗೊಳ್ಳಿ, ಇನ್ನೊಂದು ನಂಬರು. ಎಸ್ ಸರ್, ಹೇಳಿ ಸರ್. ಹೇಳಿ ಸರ್. ಸರ್ ಕೇಳಿಸ್ತಿದೀಯಾ? ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್. 9242409556. ಸರ್ 92 42 42 42 42 0 0 956. ಸರಿ ಸರ್, ತಮ್ಮ ನಂಬರ್ ನ ಸೇವ್ ಮಾಡ್ಕೋತೀನಿ. ತಾವು ಹೈಕೋರ್ಟ್ ಪ್ರಕರಣಗಳಲ್ಲಿ ನಿಟ್ಟಿನಲ್ಲಿ ಸ್ವಲ್ಪ ನಮ್ಮ ಶಿಬಿರಾರ್ಥಿಗಳಿಗೂ ಸಹ ತಮ್ಮ ಒಂದು ನಾಲೆಜ್ ಅನ್ನ ಶೇರ್ ಮಾಡ್ಬೇಕು ಅಂತ ಕೇಳ್ಕೊತಿದೀವಿ ಸರ್. ವೆಲ್ಕಮ್ ಸರ್, ಬನ್ನಿ ಸರ್, ನಾನು ಫ್ರಂಟ್ ಆಫೀಸ್, ಹೈಕೋರ್ಟ್ ಫ್ರಂಟ್ ಆಫೀಸ್ ಅಲ್ಲಿ ಇರ್ತೀನಿ. ಅಲ್ಲಲ್ಲ, ನಮ್ದೊಂದು ಕಾರ್ಯಾಗಾರದ ಒಂದು ಉಪನ್ಯಾಸನೂ ಕೊಡಿ ತಾವು. 100% ಕೊಡ್ತೀನಿ ಸರ್, 100% ವಾಟ್ಸ್ಆಪ್ ಹಾಕಿ. ಪ್ರಕರಣಗಳಲ್ಲಿ ಸರ್, ಬಹಳಷ್ಟು ಪ್ರಕರಣಗಳಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಒಂದು ಜೀವನಾಂಶ ಆರ್ಡರ್ ಆಗ್ತದೆ, ಅದು ಹೌದು, ಹೆಚ್ಚಾಗಿದೆ ಹೌದು, ಅಂತ ಗಂಡ ಅದನ್ನ ಚಾಲೆಂಜ್ ಮಾಡ್ತಾನೆ. ಆ ಹೆಣ್ಮಗಳಿಗೆ ಹೌದು. ಪಾಪ ಹೈಕೋರ್ಟ್ ಅಲ್ಲಿ ವಕೀಲ್ ಇಟ್ಟುಕೊಂಡು ಅದನ್ನ ಫೈಟ್ ಮಾಡೋ ಶಕ್ತಿ ಇರುದಿಲ್ಲ. ತಮ್ಮ ಸಂಪರ್ಕ ಬಂದಿದ್ರೆ ಬಹಳ ಹೌದು ಖುಷಿ ಸರ್, ಹೌದು. ಆಗುತ್ತೆ. ನಾವು ನಿಮ್ಮ ನಂಬರನ್ನ ಅಂತ ಯಾರು ನೊಂದವ್ರಂತವ್ರಿಗೆ ಅವರಿಗೆ ನಾವು ಕೊಡ್ತೀವಿ. ದಯವಿಟ್ಟು ಅವ್ರ ಪ್ರಕರಣಗಳನ್ನ ತಾವು ಪ್ರತಿನಿಧಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ ಸರ್. ಆಯ್ತು ಸರ್, ನಿಮ್ಮ ಆಶೀರ್ವಾದ ಸರ್. ಗ್ಯಾರಂಟಿ 100% ಸರ್, ಮಾಡ್ತೀನಿ ಸರ್, ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ, Thank you, ನಮಸ್ತೆ, sir. ಶುಭರಾತ್ರಿ. ನಮಸ್ತೆ, ನಮಸ್ತೆ ಸರ್. ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಿ, ದಯವಿಟ್ಟು ಪ್ರಶ್ನೆಗಳು ಕೇಳಿ. ಪ್ಯಾರಾ ಲೀಗಲ್ ಸಂಬಂಧಪಟ್ಟಂಗೆ ಕೊನೆಯ ಪ್ರಶ್ನೆ. ಸರ್ ಗುಡ್ ಈವ್ನಿಂಗ್ ಸರ್. ಮಾತಾಡಿ ಮೇಡಮ್. ಸರ್ ಪ್ರಶ್ನೆ ನಾನು ಕೇಳಿ madam. ಅಡ್ವೊಕೇಟು. ಸರ್ ನಾನು ಅಡ್ವೊಕೇಟು. ಇವಾಗ ನಾನು ಇದು ಕ್ಲಾಸಿಗೆ ಜಾಯಿನ್ ಆಗಿದ್ದೀನಿ. ಇದರಿಂದ ಮುಂದೆ ಏನಾದ್ರು ತೊಂದರೆ ಆಗುತ್ತಾ ಸರ್ ನನ್ನ ಪ್ರೊಫೆಷನ್ಗೆ? ನಿಮ್ ಪ್ರೊಫೆಷನ್ ಏನ್ ತೊಂದರೆ ಆಗ್ತದೆ? ಅಂದ್ರೆ ಇವಾಗ ಅಲ್ಲ, ಇದು ಪ್ಯಾರಾಲೀಗಲ್ ಮಾಡಿ ವಕಾಲತ್ ಹಾಕಕ್ಕೆ ಏನಾದ್ರು ತೊಂದರೆ ಆಗುತ್ತಾ ಅಂತ? ಅಲ್ಲಮ್ಮ, ಇದು ನಿಮಗೆ ಯು ವಿಲ್ ಬಿ ಮೋರ್ ಸ್ಟ್ರೆಂಥನ್ಡ್. ಈಗಾಗಲೇ ನಿಮ್ಗೊಂದು ಸ್ವಲ್ಪ ನಾಲೆಜ್ ಇದೆ. ಇಲ್ಲಿ ನೀವು ಪಾಠಗಳನ್ನ ಕೇಳೋದ್ರಿಂದ ನಿಮ್ಗೆ ಕಾನೂನಿನ ಜ್ಞಾನ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ತೊಂದರೆ ಪ್ರಶ್ನೆ ಏನ್ ಬರ್ತದೆ ಇಲ್ಲಿ? ಯು ವಿಲ್ ಬಿ ಮೋರ್ ಸ್ಟ್ರೆಂಥನ್ಡ್, ಯು ವಿಲ್ ಬಿ ಮೋರ್ ಫೋರ್ಟಿಫೈಡ್.
ತೊಂದರೆ ಏನಾಗ್ತದೆ ನಿಮ್ಗೆ? ನಿಮ್ಗೆ ಕೆಲವು ಆಕ್ಟ್ಗಳ ಬಗ್ಗೆ ಹೇಳ್ಕೊಡ್ತಾರೆ, ಒಳ್ಳೇದಾಗ್ತದಲ್ಲ ನಿಮ್ಗೆ? ಕೆಟ್ಟ ಏನಾಗ್ತದೆ? ನೀವು ಪ್ರಾಕ್ಟೀಸ್ ನಲ್ಲಿ ಏನು 3 ಇಯರ್ಸ್ ಪ್ರಾಕ್ಟೀಸ್ ನಲ್ಲಿ ಏನ್ ತಾವು ಕಲ್ತ್ಕೋತೀರಿ, ಆ 3 ಇಯರ್ಸ್ ಪ್ರಾಕ್ಟೀಸ್ ನಲ್ಲಿ ತಾವು ಕಲ್ತ್ಕೊಳ್ಳುವಂಥದ್ದನ್ನ ನಾವು ಕೇವಲ 4 ತಿಂಗಳಲ್ಲಿ ತಮ್ಗೆ ಕಲಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಲಾ ಅಂಡ್ ಅಡ್ಮಿನಿಸ್ಟ್ರೇಷನ್ ವಿಚಾರವಾಗಿ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಇರ್ಬೋದು, ಸಿವಿಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಇರ್ಬೋದು, ಹೈಕೋರ್ಟ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಇರ್ಬೋದು, ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಇರುವಂತದ್ದು. ತಾವೇನು ಈಗ ಜೂನಿಯರ್ ವಕೀಲರಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದರ ವಿಚಾರವಾಗಿ ನಾವು ಇದರಲ್ಲೂ ಸಹ ತಿಳಿಸ್ಕೊಡುವಂಥದ್ದು ಕೆಲಸವನ್ನ ನಾವು ಸಹ ಮಾಡ್ತೀವಿ. ಸೊ ಹಾಗಾಗಿ ಇದರಿಂದ ಯಾವುದೇ ತರ ಒಂದು ತೊಂದರೆ ಆಗೋದಿಲ್ಲ, ವಕೀಲರಿಗೂ ಸಹ ತೊಂದರೆ ಆಗೋದಿಲ್ಲ, ಅಥವಾ ಕಾನೂನು ವಿದ್ಯಾರ್ಥಿಗಳಿಗೂ ಸಹ ತೊಂದರೆ ಆಗೋದಿಲ್ಲ. ಇದು ಪೂರಕವಾಗಿ ಅವ್ರಿಗೆ ಇನ್ನೆಷ್ಟು ಶಕ್ತಿಯುತರನ್ನಾಗಿ ಮಾಡುವಂತ ಒಂದು ತರಬೇತಿ ಕಾರ್ಯಕ್ರಮ ಆಗಿರ್ತದೆ. ಹಾಗಾಗಿ ಇದರಲ್ಲಿ ತಗೊಳ್ಳೋದ್ರಿಂದ ಯಾವ ಒಂದು ತೊಂದರೆನೂ ಸಹ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ನೋಡಿ, ಈ ವಿಚಾರವಾಗಿ ನಾವು ಒಂದು ಈ ವಿಡಿಯೋವಿನ ಡಿಸ್ಕ್ರಿಪ್ಷನ್ ನಲ್ಲಿ ಈ ನಂಬರ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ. ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ ಆ ಒಂದು ಡಿಸ್ಕ್ರಿಪ್ಷನ್ಗೆ ತಾವು ಕರೆಯನ್ನ ಮಾಡಿದ್ರೆ ಈ ಪ್ಯಾರಾಲೀಗಲ್ ಕೋರ್ಸಿನ ವಿಚಾರವಾಗಿ ಕನ್ಸಲ್ಟೆಂಟ್ ಆಗೋದು ಹೇಗೆ, ಈ NGO ಸಂಸ್ಥೆಗೆ ತಾವು ಅಟ್ಯಾಚ್ ಆಗ್ತೀರಿ, ಅಟ್ಯಾಚ್ ಆಗಿ ತಾವು ಕಾರ್ಯವನ್ನ ನಿರ್ವಹಿಸ್ತಿರ್ತೀರಿ. ಸೊ ಈ ನಿಟ್ಟಿನಲ್ಲಿ ಹೆಚ್ಚಿನ ಮಾಹಿತಿಯನ್ನ ತಮಗೆ ನೀಡ್ತೀವಿ ನಾವು ಈ ಒಂದು ಕಾರ್ಯಕ್ರಮದ ನಿಟ್ಟಿನಲ್ಲಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಾವು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಡಾಕ್ಟರ್ ಬಾಬಾ ಸಾಹೇಬ್ ಜಿನ್ನರಾಳ್ಕರ್ಗೂ ಸಹ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಸರ್ ಬಹಳ ಧನ್ಯವಾದಗಳು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಒಂದೆರಡು ಉಪನ್ಯಾಸ ತಮ್ಮ ಕಡೆಯಿಂದ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ ಸರ್. ದಯವಿಟ್ಟು ತಾವು ಫ್ರೀ ಆಗಿದ್ರೆ ಫ್ರೀ ಮಾಡ್ಕೊಂಡು ಒಂದೆರಡು ಉಪನ್ಯಾಸ ದಯವಿಟ್ಟು ಕೊಡಿ ಸರ್. ಯಾವ್ದಾದ್ರು ಒಂದು ವಿಷಯದ ಮೇಲೆ, ಸಕ್ಸೆಷನ್ ಮೇಲೆ, ಮತ್ತೆ ಯಾವ್ದಾದ್ರು ಅಪಾರ್ಟ್ ಫ್ರಮ್ ಸಕ್ಸೆಷನ್ ಬೇರೆ ಯಾವ್ದಾದ್ರು ಒಂದು ಕ್ಲಿಷ್ಟ ಒಂದು ಕಾನೂನಿನ ವಿಷಯದ ಮೇಲೆ ತಾವು ಉಪನ್ಯಾಸ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ ಸರ್. ಎಲ್ರಿಗೂ ಶುಭರಾತ್ರಿ. ಜೈ ಹಿಂದ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.